तस्मात् विज्ञादिपोहं मतयति तुर्यां स्पष्टमाज्ञापनाय पौनस्ते चान्तरायः सुरमुनिनिकरात्मकसम्प्राप्तिपायः श्रेयो विद्याधिराजः प्रतिशतु सततं भूरिगौरी तनूजः गणपत्यन्तर्गतः ओ वराहान्तर्गत भारतीय मुख्य प्राण वनस्पतिरथोद्भूतो गन्धाढ्यो गन्ध उत्तमः आघ्रेयः सर्वदेवानां धूपमाघ्रापयामि धूपरोरुबलदैत्य हिरण्यनेत्र प्रध्वंसदं प्रयुगलाग्रसुरं पृथ्वीधराध्वर वराङ्गवराहरूप वासिष्ठकृष्णवमदेहि करावलम्बम् लग्नासारिं समर्पयामि छत्रचामरदर्पणनृत्यगीतवाद्य आन्दोलिकादि समस्तराजोपचारार्थे अक्षतान् समर्पयामि। ಕೃತಾತ್ಮಾನಂದ ಸ್ವಾಮೀಜಿಯವರಿಂದ ಡೆಮಾನ್ಸ್ಟ್ರೇಷನ್ ರೂಮ್ ಒಂದು ಕುಟೀರವನ್ನು ಇವತ್ತು ಅಡಿಗಲ್ ಸಮಾರಂಭ ಆಗ್ತಾ ಇದೆ. ಒಂದು ವಿಶಿಷ್ಟವಾದಂತಹ ತಪ್ಪಾಗಲಿಕ್ಕಿಲ್ಲ. ಶಾಸ್ತ್ರದಲ್ಲಿ ಒಂದು ಮಾತನ್ನು ತಿಳಿಸ್ತಾರೆ, ಪ್ರತಿನಿತ್ಯದಲ್ಲಿ ಕೆಲವೊಂದರ ದರ್ಶನವನ್ನು ನಾವು ಮಾಡಬೇಕಂತೆ. ಅದಿದ್ದೇವೆ ಅಂತಂದ್ರೆ ಎಷ್ಟೋ ಪುಣ್ಯವನ್ನ ನಾವು ಸಂಪಾದನೆಯನ್ನ ಮಾಡಿದ್ದೇವೆ ಅಂತ ಅರ್ಥ. ಆ ಪುಣ್ಯ ಭಾಗಿಗಳಾದಂತಹ ನಾವುಗಳೆಲ್ಲ ಇನ್ನು ಮುಂದೆ ಅವರ ಒಂದು ಅನುಗ್ರಹ ವಚನಗಳು ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮುಂದೆ ತಮ್ಮ ಅನುಗ್ರಹ. ವಿಷ್ಣು ಗುರುದೇವೋ
वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णं वन्दे जगद्गुरुम्। ಅಧ್ಯಾತ್ಮ ಮತ್ತು ಸ್ವಾಸ್ಥ್ಯ ಇಡೀ ಜಗತ್ತಿನಲ್ಲಿ ಆಯುರ್ವೇದದಲ್ಲಿ ಮಾತ್ರ ಶಬ್ದದ ಪ್ರಯೋಗ ಇರೋದು ಸ್ವಾಸ್ಥ್ಯ. ಉಳಿದವರೆಲ್ಲರೂ ಆರೋಗ್ಯ ಅಂತ ಹೇಳ್ತಾರೆ. ಆರೋಗ್ಯ ಅಂತಕ್ಕಂತಹ ಶಬ್ದ ನಕಾರಾತ್ಮಕವಾಗಿರ್ತಕ್ಕಂತಹ ಶಬ್ದ. ಯಾಕೆಂದರೆ ಅದು ರೋಗವನ್ನು ಉದ್ದೇಶಿಸಿ ಹೇಳ್ತಕ್ಕಂಥದ್ದು. ಯಾರಾದರೂ ಹೇಳಲಿಕ್ಕೆ ಸಾಧ್ಯನಾ? ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂದರೆ ಯಾರು ಅಂತ ಹೇಳಿ? ಯಾರನ್ನ ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂತ ಹೇಳಿ ನಾವು ಕರಿತೀವಿ? ಸಮದೋಷ. ಸ್ಟೂಡೆಂಟ್ಸ್, ದೇಹ, ಮನಸ್ಸು ಮತ್ತು ಆರೋಗ್ಯಗಳನ್ನು ಸಮತೋಲನವಾಗಿ ಕಾಯ್ಕೊಂಡು ಹೋಗ್ತವ್ರು. ಒಬ್ಬರು ಹೇಳ್ರಿ ಎದ್ದು. ಒಬ್ಬರು ಎದ್ದು ನಿಂತ್ಕೊಂಡು ಹೇಳ್ಬೋದು. ಸಮದೋಷ. ಕೇಳು. ಯಾರೋ ದೊಡ್ಡವರು ತಿಳಿದವ್ರು ಬರ್ತೀಯಾರೆ. ಆರೋಗ್ಯ ಅಂದ್ರೆ ಏನು ಅನ್ನುವಂಥದ್ದು ನಿಮಗೆ ಎಷ್ಟು ಅರ್ಥ ಆಗಿದೆ? ಅಥವಾ ನೀವೇನು ನಿಮ್ಗೆ ಯಾರೋ ಬಂದು ಕೇಳ್ತಾರೋ ಏನು ಡೆಫಿನೇಷನ್ ಕೊಡ್ತೀರಾ? ಅಥವಾ ಏನು ಹೇಳ್ತೀರಿ? ಹಾಂ, ಹತ್ರ ಇಟ್ಕೊಳ್ಳಿ, ಹತ್ರ ಇಟ್ಕೊಳ್ಳಿ. ಹಾಂ, ಶಾರೀರಿಕ ಮತ್ತು ಮಾನಸಿಕ ಸಮತೋಲನ. ಸಮತೋಲನ. ವೆರಿ ಗುಡ್. ಆಗಿರ್ತಕ್ಕಂತಹ ಸ್ಥಿತಿ ಆರೋಗ್ಯ ಅಲ್ಲ, ಹೌದಾ? ಯಾಕೆಂದ್ರೆ ಎಷ್ಟೋ ಬಾರಿ ನಂಗೆ ಆಮೇಲೆ ಕೊಡಿ, ಬಾರಿ ನಾವು ಆರೋಗ್ಯವಾಗಿರ್ತೀವಿ, ನಮ್ಗೆ ಯಾವುದೇ ಥರದ ರೋಗಗಳು ಇರೋದಿಲ್ಲ. ನಮ್ಮನ್ನು ನೋಡಿದ್ರೆ ಆರೋಗ್ಯವಂತ ಹಾಗೆ ಇರೋದಿಲ್ಲ. ಆದ್ದರಿಂದ ಆಯುರ್ವೇದದ ಈ ಒಂದು ಶಬ್ದ ಏನಿದೆ ಸ್ವಾಸ್ಥ್ಯ, ಬಹಳ ಸುಂದರವಾದ ಶಬ್ದ ಇದೆ. ಆರೋಗ್ಯ ಅಂತಕ್ಕಂಥ ಶಬ್ದ ರೋಗದಿಂದ ಬಂದಿರೋದು, ರೋಗರಹಿತವಾದಂತಹ ಸ್ಥಿತಿ. ಆದರೆ ಸ್ವಾಸ್ಥ್ಯ ಹಾಗಲ್ಲ. ಆಯುರ್ವೇದದ ಈ ಸ್ವಾಸ್ಥ್ಯ ಶಬ್ದ ಎಷ್ಟು ಸುಂದರವಾಗಿದೆ ಅಂತಂದರೆ ಸ್ವೇ ತಿಷ್ಠತಿ, ಸ್ವಸ್ತಿ ತಿಷ್ಠತಿ, ನನ್ನಲ್ಲೇ ನಾನಿರುವಂಥದ್ದು. ಆರೋಗ್ಯ ಅಂದ್ರೇನು? ನಾನು ಮಾತ್ರ ಇರುವಂಥದ್ದು, ನನ್ನಲ್ಲಿ ಮತ್ತೊಂದು ಇಲ್ಲದೆ ಇರುವಂಥದ್ದು. ಯಾವಾಗ ನನ್ನಲ್ಲಿ ಮತ್ತೊಂದು ಬಂದು ಸೇರಿಕೊಳ್ತದೋ ಆವಾಗ ನಾವು ಅದನ್ನು ರೋಗ ಅಂತ ಕರಿತೀವಿ. ಬಹಳ ಸುಂದರವಾದ ಸರಳವಾದ ಒಂದು ದೃಷ್ಟಾಂತವನ್ನು ನಾನು ಹೇಳ್ಕೊಡ್ತೀನಿ. ನೀವು ನಂದಿನಿ ಹಾಲು ನೋಡಿದ್ದೀರಲ್ವ? ನಂದಿನಿ ಹಾಲಿದೆ, ಶುದ್ಧ ನಂದಿನಿ ಹಾಲನ್ನು ತೆಗೆದುಕೊಂಡು ಬರ್ತೀವಿ. ಬೇಡ, ನಾವು ಹಸುವಿನಿಂದಲೇ ಹಾಲನ್ನು ಕರ್ಕೊಂಡು ಬರ್ತೀವಿ, ಹೌದಾ? ಒಂದು ಪಾತ್ರೆಯಲ್ಲಿ ಶುದ್ಧವಾದಂತಹ ಹಸುವಿನ ಹಾಲಿದೆ, ಶುದ್ಧವಾಗಿದೆ, ಏನು ಮಿಕ್ಸ್ ಆಗಿಲ್ಲ ಅದಕ್ಕೆ. ಇನ್ನೊಂದು ಪಾತ್ರೆಯಲ್ಲಿ ಬಿಸ್ಲೇರಿ ಶುದ್ಧ ನೀರನ್ನು ನಾನು ತಂದಿಡ್ತೀವಿ, ಪರಿಶುದ್ಧ ಇದೆ, ಅದು ನೇರವಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಕುಡಿಬಹುದು. ಅದನ್ನು ಕುಡಿದರೆ ಯಾವುದೇ ರೀತಿಯ ಅನಾರೋಗ್ಯ ಅಥವಾ ಯಾವುದೇ ರೀತಿಯ ರೋಗಗಳು ಬರುವ ಸಾಧ್ಯತೆ ಇಲ್ಲ.
ಅದು ಕೂಡ ಪರಿಶುದ್ಧವಾಗಿದೆ, ಈ ಹಾಲು ಕೂಡ ಪರಿಶುದ್ಧವಾಗಿದೆ. ಒಂದು ವೇಳೆ ಆ ಹಾಲನ್ನು ಈ ನೀರಿಗೆ ನಾನು ಸೇರಿಸಿದರೆ ಏನಾಗುತ್ತೆ? ಶುದ್ಧವಾದ ಹಾಲಿದೆ, ಶುದ್ಧವಾದಂತಹ ನೀರಿದೆ, ಎರಡನ್ನು ನಾನು ಮಿಕ್ಸ್ ಮಾಡಿದರೆ ಏನಾಗಬೇಕು? ಮಹಾಶುದ್ಧಿ ಆಗಬೇಕು. ಹೌದಾ? ಶುದ್ಧ ಹಾಲು, ಶುದ್ಧ ನೀರು ಎರಡು ಮಿಕ್ಸ್ ಮಾಡಿದರೆ ಮಹಾಶುದ್ಧಿ ಆಗಬೇಕು. ಆದರೆ ನಾವೇನಂತೀವಿ? ಅಶುದ್ಧಿ ಅಂತ ಕರಿತೀವಿ. ಹಾಲು ಹಾಲಾಗಿದ್ದರೆ ಶುದ್ಧಿ, ನೀರು ನೀರಾಗಿದ್ದರೆ ಶುದ್ಧ. ಎರಡು ಶುದ್ಧವಾದಂತಹ ವಸ್ತುಗಳು ಒಟ್ಟಿಗೆ ಸೇರಿದ್ರೂ ಕೂಡ ನಾವು ಅದನ್ನು ಶುದ್ಧ ಅಂತ ಕರೆಯೋದಿಲ್ಲ, ಅದನ್ನು ಅಶುದ್ಧ ಅಂತಲೇ ಕರೀತೀವಿ. ಅದೇ ರೀತಿಯಲ್ಲಿ ಸ್ವಾಸ್ಥ್ಯದಲ್ಲಿಯೂ ಕೂಡ ಅಷ್ಟೇ. ನಾನು ಅಂತ ಹೇಳಿ ಏನು ನಾನು ಕರೀತಾ ಇದ್ದೀನಿ, ನಾನು ಮಾತ್ರ ಇರೋದಾದರೆ ಅದಕ್ಕೆ ಸ್ವಾಸ್ಥ್ಯ. ಅಲ್ಲಿ ಇನ್ನೊಂದೇನಾದರೂ ಬಂದು ಸೇರಿಕೊಳ್ತೋ ಹಾಗಾದರೆ ಅದು ರೋಗ. ಗಮನಿಸಿ, ನಮ್ಮ ಆಯುರ್ವೇದದ ಈ ಋಷಿ ಮುನಿಗಳು ಬಹಳಷ್ಟು ವಿಚಾರವನ್ನು ಮಾಡಿ, ಬಹಳಷ್ಟು ಚಿಂತನೆಯನ್ನು ಮಾಡಿ, ಹೊರಗಡೆ ಜಗತ್ತನ್ನು, ಪ್ರಕೃತಿಯನ್ನು ನೋಡಿ ಬೆಳೆಸಿರ್ತಕ್ಕಂತಹ ಇದೊಂದು ವಿಜ್ಞಾನ. ಎಲ್ಲೋ ಹೋಗಿ ಯೂನಿವರ್ಸಿಟಿನಲ್ಲಿ ಕಲಿತು ಅಥವಾ ಇನ್ನೇನೋ ಅಧ್ಯಯನ ಮಾಡಿ ಬಂದದ್ದಲ್ಲ. ತಮ್ಮ ಸ್ವಪ್ರಯತ್ನದಿಂದ, ತಮ್ಮ ಸ್ವಂತ ಸಾಧನೆಯಿಂದ ಕಂಡುಹಿಡ್ಕೊಂಡಿರ್ತಕ್ಕಂಥ ಇದೊಂದು ಅದ್ಭುತವಾದಂಥ ಒಂದು ವಿದ್ಯೆ. ಗಮನಿಸಿ, ಪ್ರತಿಯೊಂದು ವಿದ್ಯೆಗೂ ಕೂಡ ಅದರದೇ ಆದಂಥ ಒಂದು ವಿಶೇಷತೆ ಇದೆ, ಅದರದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯವಿದೆ. ನಮ್ಮ ಋಷಿಗಳು ಏನೊಂದು ಹೆಮ್ಮೆ ಅವರ ಬಗ್ಗೆ ನಮಗೆ ಅಂದರೆ, ಯಾರಾದರೂ ರೋಗಿ ಅವನ ಬಳಿ ಬಂದರೆ ಅವನು ಬರ್ತಾ ಇರ್ತಕ್ಕಂಥ ಶೈಲಿಯನ್ನು ನೋಡಿ, ಅವನ ಲಕ್ಷಣಗಳೆಲ್ಲ ನೋಡಿ ಇವನಿಗೆ ಏನಿದೆ ರೋಗಗಳು ಅಂತ ಹೇಳಿ ಹೇಳ್ತಾ ಇದ್ದರು. ಅದೇನು ವಿಶೇಷ ಏನಿಲ್ಲ. ನಾವು ಕೂಡ ಒಂದು ವೇಳೆ ಯೂನಿವರ್ಸಿಟಿಗೂ ಇದೇ ಥರ ನಿಮ್ಮ ಥರನೇ ಎಲ್ಲಾದರೂ ಒಂದು ಕಾಲೇಜಿಗೆ ಹೋಗಿ ಕಲ್ತ್ಕೊಂಡು ಬಂದರೆ ನಮಗೂ ಕೂಡ ಗೊತ್ತಾಗುತ್ತೆ, ಹೌದು. ಆದರೆ ಋಷಿಗಳು ಯಾವುದೇ ಯೂನಿವರ್ಸಿಟಿಗೆ, ಯಾವುದೇ ಶಾಲಾ ಕಾಲೇಜುಗಳಿಗೆ ಹೋಗಿರಲಿಲ್ಲ. ಅವರ ಆಂತರಿಕವಾದಂತಹ ತಪಸ್ಸು ಅನ್ನೋದು ಎಷ್ಟು ಶ್ರೇಷ್ಠವಾಗಿತ್ತು, ಎಷ್ಟು ವಿಶೇಷವಾಗಿತ್ತು ಅಂತಂದರೆ, ನಮ್ಮ ಹಿರಿಯ ಮಿತ್ರರೊಬ್ಬರಿದ್ದರು. ಅವರು ಯಾವಾಗಲೂ ಕೂಡ ಹೇಳೋರು, ಅವರ ಮನೆಯಲ್ಲಿ ಈ ಪಂಡಿತರ ಒಂದು ಸಂಪ್ರದಾಯ, ಅವರ ತಂದೆ, ಅವರ ಮುತ್ತಾತ ಎಲ್ಲ ಹೇಳೋರಂತೆ, ಸಮಾಜ ನಮ್ಮ ಋಷಿ ಮುನಿಗಳು ಆ ಔಷಧಿಯನ್ನು ಹೇಗೆ ರೋಗಿಗಳಿಗೆ ಕೊಡ್ತಾ ಇದ್ರು ಅಂತಂದರೆ, ಹಿಂದೆ ನಮ್ಮ ಋಷಿಗಳು ಪ್ರತಿಯೊಂದು ಮರದ ಬಳಿ ಹೋಗಿ ಕೂತ್ಕೊಂಡು ತಪಸ್ಸನ್ನು ಮಾಡ್ತಾ ಇದ್ರು. ಆ ಮರ ಅಥವಾ ಏನು ಗಿಡ ಇದೆ ಅದರ ಜೊತೆಗೆ ಸಂಬಂಧವನ್ನು ಕಲ್ಪಿಸಿಕೊಳ್ತಾ ಇದ್ರು. ಎಷ್ಟು ಆಶ್ಚರ್ಯ ಇದೆ ಅಂತಂದರೆ, ಯಾವಾಗ ನಾವು ತಪಸ್ಸನ್ನು ಮಾಡ್ತಾ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನು ದಾಟಿ ಹೋಗ್ತೀವೋ ಆವಾಗ ನಾವು ಆ ಮರದ ಜೊತೆಗೆ ಅಥವಾ ವಿಷಯ ವಸ್ತು ಅಥವಾ ಏನು ಜಡ ವಸ್ತು ಅಂತ ಹೇಳಿ ನಾವು ಕರೀತಾ ಇದ್ದೀವಿ, ಅದರ ಜೊತೆಗೆ ಸಂಪರ್ಕವನ್ನು ಸಾಧಿಸಲಿಕ್ಕೆ ಸಾಧ್ಯ ಇತ್ತು. ಯಾವುದೇ ಒಂದು ಹೊಸ ಕಾಯಿಲೆಯಿಂದ ಒಬ್ಬ ರೋಗಿ ಅಂತಕ್ಕಂಥವನು ಆ ವೈದ್ಯನ ಋಷಿಯ ಬಳಿ ಬಂದರೆ ಅವ್ರು ಹೇಳೋನಂತೆ, ಸ್ವಲ್ಪ ಇರು. ಅವನು ಒಂದೊಂದು ಮರದ ಬಳಿ ಹೋಗಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದ, ಆ ಮರದ ಜೊತೆಗೆ ಸಂಪರ್ಕವನ್ನು ಸಾಧಿಸ್ತಾ ಇದ್ದ. ಅವನು ಕೇಳ್ತಾ ಇದ್ದಂತೆ, ನಿನ್ನ ಬೇರು ಕೊಡ್ಬೋದಾ, ನಿನ್ನ ಎಲೆಯನ್ನು ಕೊಡ್ಬೋದಾ, ನಿನ್ನ ಒಂದು ಏನು ಎಲೆಗಳು ಅಥವಾ ಈ ಕಾಂಡಗಳನ್ನು ತೆಗೆದುಕೊಂಡು ಏನಾದರೂ ಕಷಾಯವನ್ನು ಮಾಡಿಕೊಟ್ರೆ ಈ ರೋಗ ಅನ್ನೋದು ವಾಸಿ ಆಗ್ತದ. ಆ ರೀತಿಯಲ್ಲಿ ಸಂಪರ್ಕವನ್ನು ಸಾಧಿಸಿ ಪ್ರಕೃತಿಯ ಜೊತೆಗೆ ಬೆಳೆದಂಥವರು ನಮ್ಮ ಋಷಿಗಳು. ಎಷ್ಟು ಆಶ್ಚರ್ಯ ಅಂತಂದರೆ, ಹಿಂದೆ ಎಲ್ಲ ಒಬ್ಬ ವಿದ್ಯಾರ್ಥಿ ವಿದ್ಯೆಯನ್ನು ಗಳಿಸಬೇಕಾದ್ರೆ ಅವನಾಗೆ ಕಷ್ಟಪಟ್ಟು ಹಸಿವೆಯಿಂದ ವಿದ್ಯಾರ್ಥಿಯಾಗಿ ಗುರುವಿನ ಬಳಿ ಬರಬೇಕಿತ್ತು. ಗುರು ಅವನು ಹೇಳಿಕೊಡ್ತಿದ್ದ. ಇವತ್ತು ಏನು ನಮ್ಮ ಎದುರುಗಳಿಗೆ ಪುಸ್ತಕಗಳೆಲ್ಲ ಏನು ಉಪಲಬ್ಧವಿವೆ, ಆ ರೀತಿಯ ಪುಸ್ತಕಗಳು ಅವಾಗಿರಲಿಲ್ಲ. ಏನಿದ್ರು ಕೂಡ ಗುರು ನೇರವಾಗಿ ಉಪದೇಶವನ್ನು ಕೊಡ್ತಾ ಇದ್ದ. ಶಿಷ್ಯ ಅಂತಕ್ಕಂಥವನು ಶ್ರವಣ ಮಾಡಬೇಕಿತ್ತು. ಶಿಷ್ಯ ಶ್ರವಣ ಮಾಡಿ ಏನು ತನ್ನ ಅಂತಃಕರಣದ ಒಳಗಡೆಗೆ ಧರಿಸ್ತಾ ಇದ್ದ,
ಅವನ ಯೋಗ್ಯತೆ ಅನ್ನೋದು ಎಷ್ಟಿತ್ತು ಆ ಯೋಗ್ಯತೆಗೆ ಅನುಗುಣವಾದಂತಹ ಒಬ್ಬ ವೈದ್ಯ ಆಗ್ತಾ ಇದ್ದ. ಗುರುವಿನ ಬಳಿ ಅಪಾರವಾದಂತಹ ಜ್ಞಾನ ಇತ್ತು, ಅವ್ರು ಹೇಳ್ತಾ ಹೋಗ್ತಾ ಇದ್ರು. ಆದರೆ ನಮ್ಮಲ್ಲಿ ಕೂಡ ಯೋಗ್ಯತೆ ಇರಬೇಕಲ್ಲ, ಅದನ್ನು ಧರಿಸುವಂತ, ಅದನ್ನು ಭರಿಸ್ತಕ್ಕಂಥ ಶಕ್ತಿ. ಆದ್ರಿಂದ ಏನಾಯ್ತು, ಬರ್ತಾ 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 ಒಬ್ಬ ರೋಗಿ ಅಂತಕ್ಕಂಥವನು ಒಬ್ಬ ವೈದ್ಯನ ಬಳಿ ಬಂದರೆ, ಒಂದು ಕಾಲ ಇತ್ತು ಒಬ್ಬ ರೋಗಿ ಅವನ ಹತ್ರ ಬಳಿ ಬಂದರೆ ಒಬ್ಬ ವೈದ್ಯ ಎಲ್ಲ ಅವನ ಏನೇ ರೋಗಗಳು ಬರಲಿ ಎಲ್ಲಕ್ಕೂ ಕೂಡ ಔಷಧಿಯನ್ನು ಕೊಡ್ತಾ ಇದ್ದ. ಯಾವಾಗ ನಮ್ಮಲ್ಲಿ ಆ ವಿದ್ಯೆಯನ್ನು ಧರಿಸುವ ಶಕ್ತಿ ಸಾಮರ್ಥ್ಯ ಅನ್ನೋದು ಕಡಿಮೆ ಆಯಿತು, ಅವ್ರು ಹೇಳಿದರು ನನ್ನ ಕೈನಲ್ಲಿ ಇಷ್ಟೇ ವಿದ್ಯೆಯನ್ನು ಧರಿಸ್ಲಿಕ್ಕೆ ಸಾಧ್ಯ ಇದೆ, ಇಷ್ಟೇ ಗೊತ್ತು ನನಗೆ. ಹೀಗಾಗಿ ಅವನು ಅದಕ್ಕೆ ಏನು ಹೆಸರು ಕೊಟ್ಟ, ತನ್ನ ಅಸಮರ್ಥತೆಯನ್ನು ತೋರಿಸ್ಕೊಳ್ಳಿಲ್ಲ. ಅವನಂದ ನಾನು ಇದರಲ್ಲಿ ಮಾತ್ರ ಸ್ಪೆಷಲೈಸ್ಡ್ ಆಗಿದೆ, ಉಳಿದದ್ದು ನನಗೆ ಗೊತ್ತಿಲ್ಲ. ಆದರೆ ಹಿಂದೆ ನಮ್ಮ ಋಷಿಗಳು ಹಾಗಿರಲಿಲ್ಲ. ರೋಗಿಯನ್ನು ನೋಡಿದರೆ ಸಾಕು, ಅವನಲ್ಲಿ ಏನು ದೋಷ ಇದೆ, ಏನಕ್ಕೆ ಹೀಗಾಗಿದೆ, ತಕ್ಷಣ ಉತ್ತರ ಕೊಡ್ತಾ ಇದ್ದಾರೆ. ಇವತ್ತು ಒಂದು ಏನಾದರೂ ರೋಗ ಬಂದಿದೆ ಒಬ್ಬ ವ್ಯಕ್ತಿಗೆ ಅಂತಂದರೆ ಅದನ್ನು ಡಯಾಗ್ನೋಸ್ ಮಾಡಲಿಕ್ಕೆ ಬಹಳಷ್ಟು ಸಮಯ ಬೇಕಾಗುತ್ತೆ ನಮಗೆ. ಏನು ಆ ಡಯಾಗ್ನೋಸ್ ಮಾಡಲಿಕ್ಕೆ ಏನು ಸಮಯವನ್ನು ನಾವು ತೆಗೆದುಕೊಳ್ತೀವಿ, ಅದೊಂದು ಅತ್ಯಂತ ಸುವರ್ಣವಾಗಿರ್ತಕ್ಕಂಥ ಒಂದು ಸಮಯ. ಅದು ಆ ಸಮಯ ಏನಾದರೂ ಸ್ವಲ್ಪ ಲೇಟ್ ಮಾಡಿದರೆ ರೋಗಿ ಸತ್ತೋಗ್ಬಿಡ್ತಾನೆ, ನಾವು ಇರೋದೇ ಇಲ್ಲ. ನಮ್ಮ ಮಿತ್ರರಿದ್ರು, ಉಡುಪಿ ಮಂಗಳೂರು ನಡುವೆ ರಾಮಭಟ್ರು ಅಂತ ಹೇಳಿ 11 ಗಂಟೆ ತನಕ ಅವ್ರದ್ದು ಪೂಜೆ ಪುನಸ್ಕಾರ ಏನೋ ಅವ್ರದೇ ಆದಂಥ ಕೆಲವು ವಿಧಿವಿಧಾನಗಳಿತ್ತು. 11 ಗಂಟೆಯ ನಂತರ ರಾತ್ರಿ 10 ಗಂಟೆಯ ತನಕ ಬಂದಂಥವರಿಗೆ ಅವರಿಗೆ ಏನು ಕೇಳಿ ಅವರಿಗೆ ಔಷಧಿಯನ್ನು ಕೊಡೋರು ಆಯುರ್ವೇದ ಪಂಡಿತ. ಒಂದ್ಸರಿ ನಮ್ಮ ಬಳಿ ಒಬ್ಬ ತಾಯಿ ತಮ್ಮ ಮಗಳನ್ನು ಕರ್ಕೊಂಡು ಬಂದು, ಸ್ವಾಮೀಜಿ ಎಲ್ಲ ಕಡೆಗೂ ತೋರಿಸ್ತಿದ್ದೀವಿ ನಾವು, ವಾಸಿ ಆಗ್ತಾ ಇಲ್ಲ, ಒಬ್ಬಳೇ ಮಗಳು, ಏನು ಮಾಡೋದು ಗೊತ್ತಿಲ್ಲ. ಆವಾಗ ಮುಂಬೈನ ಜಸ್ಲಾವ್ ಹಾಸ್ಪಿಟ್ಲ್ ಅನ್ನೋಂಥದ್ದು ಏನಿದೆ, ಬಹಳ ಸುಪ್ರಸಿದ್ಧ ಹಾಸ್ಪಿಟ್ಲು. ಅಲ್ಲಿಯ ವೈದ್ಯರುಗಳೇ ಹೇಳಿದರು, ಇಲ್ಲ ಇದಕ್ಕೇನು ನಮಗೇನು ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಹೇಳಿ. ಕೊನೆಗೆ ಹೀಗೆ ಅವರು ವಾಪಸ್ ಬಂದಾಗ ಹತಾಶರಾಗಿ, ಇನ್ನೇನು ನನ್ನ ಮಗಳು ಉಳಿಯೋದಿಲ್ವೇನೋ ಅನ್ನೋಂಥ ಭಾವನೆಯಿಂದ ವಾಪಸ್ ಬಂದಾಗ ನಮ್ಮ ಪೂಜ್ಯ ಸ್ವಾಮೀಜಿ ಹೇಳಿದರು, ಯಾಕೆ ನಮ್ಮ ರಾಮಭಟ್ ಹತ್ರ ಪ್ರಯತ್ನ ಮಾಡಬಾರ್ದು. ಸರಿ, ಕರ್ಕೊಂಡು ಹೋದರೆ ಗಮನಿಸಿ, ಒಬ್ಬೊಬ್ಬ ಪಂಡಿತರದು ಒಂದೊಂದು ರೀತಿಯ ವಿಧಿವಿಧಾನಗಳು, ಅವ್ರದ್ದೇ ಆಗಿರ್ತಕ್ಕಂಥ ಕೆಲವು ನಿಯಮಗಳು. ಯಾಕೆ ಹೇಗೆ ಅಂತ ಹೇಳಿ ಬರೋದಿಲ್ಲ, ಯಾಕೆಂದ್ರೆ ಅವ್ರು ಹಾಗಿರ್ತಾರೆ. ಅವ್ರ ಹತ್ರ ಹೋಗಬೇಕು ಅಂದರೆ ನಾವು ಅವರ ನಿಯಮಗಳನ್ನು ನಾವು ಪಾಲಿಸಬೇಕು. ಪಾಲಿಸೋ ಹಾಗಿದ್ರೆ ಮಾತ್ರ ಅವ್ರ ಹತ್ರ ಹೋಗ್ಬೇಕು, ಇದು ಹೋಗ್ಲಿಕ್ಕೆ ಹೋಗಬಾರ್ದು. ಅವ್ರು ಹೇಳಿದರು, ಯಾರೇ ಹೆಣ್ಮಕ್ಳು ಬಂದರೆ ಅವರು ಸೀರೆ ಉಟ್ಕೊಂಡೇ ಬರಬೇಕು. ಸೀರೆ ಉಟ್ಕೊಂಡು ಬಂದರೆ ಅವ್ರು ನಾನು ನೋಡೋದಿಲ್ಲ, ಅದೊಂದು ನಿಯಮ ಇದೆ. ಇವಳು ಜನ್ಮದಲ್ಲಿ ಸೀರೆ ಉಟ್ಕೊಂಡಿಲ್ಲ, ಹೊರಗಿದ್ರೆಲ್ಲ ಸೀರೆ ಉಟ್ಕೊಂಡು ಬಂದರೆ ನೋಡೋದು. ಸರಿ, ಸೀರೆ ಉಟ್ಕೊಂಡು ಬಂದು ಅಷ್ಟು ಜನ ಪೇಷಂಟು. ಸ್ವಾಮೀಜಿ ಕರ್ಕೊಂಡ್ಬಂದ ಕೂಡಲೇ ಅವರಂದರು, ಯಾರು ಇವಳು ಹೆಸರು ಇಂಥವ್ರು, ಇವ್ರ ಜೊತೆ ಇನ್ಯಾರು ಬಂದಿದ್ದಾರೆ, ಅವ್ರ ತಾಯಿ ಬಂದಿದ್ದಾರೆ. ಸರಿ, ನೀವು ಇಲ್ಲ, ಅವರು ಸ್ವಾಮೀಜಿ ಪರಿಚಯದವರಷ್ಟೇ ಅಂತ. ಹಾಗಾದ್ರೆ ಅವ್ರ ತಾಯಿ ಒಂದು ನಿಮಿಷ ಹೊರಗಡೆ ಕೂತ್ಕೊ, ಈ ಸ್ವಾಮೀಜಿ ಮತ್ತು ಈ ಮಗು ಮಾತ್ರ ಒಳಗಡೆ ಇರಲಿ. ಒಳಗೆ ಕರ್ಕೊಂಡು ಹೋಗಿ ಯಥಾ ಪ್ರಕಾರ ನೀವೆಲ್ಲ ಹೇಗೆ ಪೇಷಂಟ್ ನೋಡ್ತೀರಾ ಆ ರೀತಿಯಲ್ಲೆಲ್ಲ ನೋಡಿದ್ರು ಅವರು. ನೋಡಿ ಎಲ್ಲ ಆದಮೇಲೆ ಅವ್ರು ಹೇಳಿದರು, ಬಾಗಿಲು ಹಾಕಿದ್ರು. ಇವಾಗ ಒಳಗಡೆ 3 ಜನ ವೈದ್ಯರಿದ್ದಾರೆ, ಅವರು ಹಿರಿಯ ಸ್ವಾಮೀಜಿ ಒಬ್ಬರು ಇದ್ದಾರೆ, ಈ ಮಗು ಅಂದರೆ ಏನು, ಅವಳು 24-25 ವರ್ಷದ ಹುಡುಗಿ. ಅವ್ರು ಹೇಳಿದರು, ಮೊಣಕಾಲಿನ ತನಕ ನಿನ್ನ ಸೀರೆಯನ್ನು ಎತ್ತು. ಸ್ವಾಮೀಜಿ ಹೇಳಿದ್ರು, ಅವ್ರೇನು ಹೇಳ್ತಾರೆ ಅದನ್ನು ಮಾಡಿ. ತೆಗೆದು ಕೂಡಲೇ ಹೇಳಿದ್ರು, ಸ್ವಾಮೀಜಿ ನೋಡಿ, ಇವಳ ಶರೀರಕ್ಕೆ ಆಗದೇ ಇರತಕ್ಕಂತಹ ಡ್ರಗ್ಸನ್ನು ತೆಗೆದುಕೊಳ್ತಾ ಇದ್ದಾಳೆ, ಅದಕ್ಕೋಸ್ಕರ ಇದಾಗಿರೋದು. ಅದನ್ನು ತಗೊಳ್ಳೋದು ಬಿಟ್ಟರೆ ಇವಳಿಗೆ ಯಾವ ಕಾಯಿಲೆನೂ ಇಲ್ಲ. ಕರ್ಕೊಂಡೋಗಿ ಇವಳನ್ನ ಹೊರಗೆ ಬಂದರು. ತಾಯಿಗೇನು ಹೇಳೋದು ಇವಾಗ? ತಾಯಿಗೆ ಹೇಳಿದ್ರು, ಇಲ್ಲ ಔಷಧಿಯನ್ನು ಕೊಟ್ಟಿದ್ದಾರೆ, ಸರಿ ಹೋಗುತ್ತೆ.
ಗಮನಿಸಿ, 1 ತಿಂಗಳ ಕಾಲ ಜಸ್ಲೋಕ್ ಹಾಸ್ಪಿಟಲಲ್ಲಿ ಅವಳನ್ನು ಅಡ್ಮಿಟ್ ಮಾಡಿದ್ರು. ಆವಾಗ ಆ ಪೇಷಂಟ್ ಹೇಳಲಿಲ್ಲ ನಾನು ಡ್ರಗ್ಸ್ ತಗೊಳ್ತಾ ಇದ್ದೀನಿ ಅಂತ. ಯಾಕೆ ದೃಷ್ಟಾಂತವನ್ನು ನಾನು ಹೇಳಿದೆ ಅಂತಂದರೆ, ಆಯುರ್ವೇದದ ಒಬ್ಬ ವೈದ್ಯ ಅಂತಕ್ಕಂಥವನು ಹೊರಗಡೆಯ ಅಲೋಪತಿ ಅಥವಾ ಬೇರೆ ಇನ್ಯಾವುದೋ ಪತಿಯ ವೈದ್ಯ ಅಂತಕ್ಕಂಥವ್ನು ಹೇಗಿದ್ದಾನೆ ಆ ರೀತಿಯ ವೈದ್ಯನಲ್ಲ. ಇವನು ಕಲಿಯೋದು ಮಾತ್ರ ಅಲ್ಲ, ಕಲಿಯೋದ್ರ ಜೊತೆಗೆ ಅವನು ಆಂತರಿಕವಾದಂತಹ ಕೆಲವು ತಪಸ್ಸುಗಳನ್ನು ಮಾಡಬೇಕಾಗುತ್ತೆ. ಇದೇ ದಾವಣಗೆರೆಯಲ್ಲಿ ಡಾಕ್ಟರ್ ಕರಿಯಪ್ಪ ಅಂತಿದ್ರು, ಸರ್ಜನ್, ಬಹಳ ಅದ್ಭುತವಾದಂಥ ವೈದ್ಯ. ನೋಡಿರ್ಬೇಕು ನೀವು, ರಾಮಕೃಷ್ಣ ನರ್ಸಿಂಗ್ ಹೋಮ್ ಅಂತ ಹೇಳಿ ಅವರ ಮಕ್ಕಳು ಮಾಡಿದ್ದಾರೆ. ಹೀಗೆ ನಾವು ಯಾವುದೋ ಒಂದು ಈ ಥರದೊಂದು ವಿಷಯ ಚಿಂತನೆಯನ್ನು ಮಾಡಬೇಕಾದ್ರೆ ಅವರೊಂದು ಮಾತು ಹೇಳೋರು, ಸ್ವಾಮೀಜಿ ಕೇವಲ ಆಯುರ್ವೇದ ಅಂತ ಮಾತ್ರ ಹೇಳಬೇಡಿ, ಎಲ್ಲ ಕ್ಷೇತ್ರದಲ್ಲೂ ಯಾವ ವ್ಯಕ್ತಿ ನಿಷ್ಠೆಯಿಂದ ತನ್ನ ವಿದ್ಯೆಯನ್ನು ಆರಾಧಿಸ್ತಾನೋ ಪೂಜಿಸ್ತಾನೋ ಅಂಥವರಲ್ಲಿ ಈ ಒಂದು ಸಿದ್ಧಿ ಅನ್ನೋದು ಸಿದ್ಧಿಯಾಗುತ್ತೆ. ಅದು ಸುಂದರವಂಥ ದೃಷ್ಟಾಂತವನ್ನು ಹೇಳೋರು. ಅವರು ಓದಿದ್ದು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ. ಅವರ HOD ಇದ್ದರು. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ, ಬೆಳಗ್ಗೆ ಎದ್ದು ಒಂದು ಸರಿ ಯಾರ್ಯಾರು ಅಡ್ಮಿಟ್ ಆಗಿರ್ತಾರೆ ಅಲ್ಲಿನ HOD ಒಂದು ವಿಸಿಟ್ ಕೊಡ್ತಾರೆ ಎಲ್ಲ ವಾರ್ಡಿಗೆ ವಿಸಿಟ್ ಕೊಡುವಾಗ ಅವ್ರು ಹೇಳೋರು, ಅವರು ಸೆಂಟ್ರಲ್ಲಿ ಇರೋರು, ಅಕ್ಕಪಕ್ಕ PG ಅವರು ಇವರು ಡಾಕ್ಟರ್ಸ್ ಎಲ್ಲ ಇರ್ತಿದ್ರು. ಒಂದೊಂದು ಪೇಷಂಟ್ ಹತ್ರ ಬಂದಾಗಲೂ ಕೂಡ ಆ ಪೇಷಂಟ್ನ ಏನು ಹಿಸ್ಟ್ರಿ ಇದೆ ಅಂತ ಓದ್ತಿದ್ರು. ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ, ಏನು ಮಾತ್ರೆ ಕೊಟ್ಟಿದ್ದೀರಿ ನಿಮ್ಗೆ ಗೊತ್ತಿದೆಯಲ್ಲ, ಅದನ್ನೆಲ್ಲ ಹೇಳೋರು. ಎಷ್ಟು ಬಾರಿ ವೈದ್ಯರು ಹೇಳೋರಂತೆ, ಇಲ್ಲ ಈ ಪೇಷಂಟ್ ಹೋಯ್ತಿದ್ದು, ಇದೇನು ಪ್ರಯೋಜನ ಇಲ್ಲ, ಇದಕ್ಕೇನು ಕೊಟ್ಟು ಪ್ರಯೋಜನ ಇಲ್ಲ, ಇವರು ಆಗಲೇ ಮನೆಯವರಿಗೆ ಕನ್ವಿನ್ಸ್ ಮಾಡಿ ಆಗಿದೆ, ಇವ್ರು ಮುಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆ ಮನುಷ್ಯ ಮಧ್ಯದಲ್ಲಿ ಇರೋರು ಕಣ್ಣು ಮುಚ್ಕೊಂಡು ಇರ್ತಿದ್ರು. ಕೇಳೋರು ಪೇಷಂಟ್ ಹಿಸ್ಟ್ರಿನ ಕೇಳಿ ಹೇಳೋರು, ಇಲ್ಲ ನೀವು ಯಾವುದೋ ತಪ್ಪು ಮಾತ್ರೆ ಕೊಟ್ಟಿದ್ದೀರಿ, ಇದನ್ನು ಚೇಂಜ್ ಮಾಡಿ ಅವನು ಸರಿ ಆಗ್ತಾರೆ. ಅವರಾಗಲೇ ಅವನು ಸತ್ತೋಗ್ತಾನೆ ಅಂತ ತಯಾರಾಗಿ ಕೂತಿದ್ದಾರೆ, ಸಾಯಂಕಾಲ ಅವನು ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಇವ್ರು ಹೇಳ್ತಾರೆ, ಮತ್ತೊಬ್ಬ ವ್ಯಕ್ತಿ ಅವನು ಆರಾಮಾಗಿದ್ದಾನೆ, ಅವನು ಚೆನ್ನಾಗಿದ್ದಾನೆ, ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಇವನು ಕೊಡೋ ಎಲ್ಲ ಮೆಡಿಸಿನ್ ನಿಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿ ಸಾಕು, ಸರಿ ಹೋಗುವಂಥ ಪೇಷಂಟ್ ಇದ್ದಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವ ವ್ಯಕ್ತಿ ತಾನು ಮಾಡುವ ಕೆಲಸವನ್ನು, ತಾನು ಕಲಿತಂತಹ ವಿದ್ಯೆಯನ್ನು ಆರಾಧಿಸ್ತಾನೋ ಪೂಜಿಸ್ತಾನೋ ಅವನಲ್ಲೊಂದು ವಿಶೇಷವಾದಂಥ ಸಿದ್ಧಿಯಾಗುತ್ತೆ. ಆ ರೀತಿಯ ಸಿದ್ಧಿಯಿಂದ ಬೆಳೆದಂತಹ ಒಂದು ವಿದ್ಯೆ ಈ ಆಯುರ್ವೇದ ವಿದ್ಯೆ. ಸುಮ್ಮನೆ ಏನೇನೋ ತಂದು ಕೊಡ್ತಿರಲಿಲ್ಲ. ನಮ್ಮ ಮಿತ್ರರು ಇನ್ನೊಬ್ಬರಿದ್ರು, ಹಿಂದೆ ಎಲ್ಲ ನಮ್ಮ ಜನಗಳು ಹೇಗೆ ಇರ್ತಿದ್ರು ಅಂತಂದರೆ, ಅವರ ಊರು, ಅವ್ರ ಪ್ರದೇಶ, ಅವ್ರದ್ದೇ ಆದಂತಹ ಏನೋ ಒಂದು ಜಾಗ ಇರ್ತಿತ್ತು, ಆ ಜಾಗದಲ್ಲಿ ಮಾತ್ರ ವಾಸವಾಗಿರೋರು, ಅದನ್ನು ಬಿಟ್ಟು ಆಚೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಹೆಚ್ಚೆಚ್ಚಂದರೆ ಒಂದು 10 ಕಿಲೋಮೀಟರ್ ಸರೌಂಡಿಂಗ್ ಬಿಟ್ಟರೆ ಎಲ್ಲೂ ಹೋಗ್ತಿರ್ಲಿಲ್ಲ ಅವರು. ಅವ್ರದ್ದೇ ಆದಂಥ ಕೆಲವು ರೀತಿ ನೀತಿ ನಿಯಮಗಳನ್ನ ಪಾಲಿಸಿಕೊಂಡು ಬಂದಿರೋರು. ಅಂಥದ್ರಲ್ಲಿ ಯಾವ ಒಬ್ಬ ಆಯುರ್ವೇದಿಕ್ ಪಂಡಿತನಿಗೆ ಅನಿಸ್ತು, ಈ ವಿದ್ಯೆ ನಮ್ಮಲ್ಲಿ ಮಾತ್ರ ಇದೆಯಾ ಅಥವಾ ಬೇರೆ ಕಡೆಗೂ ಇದೆಯಾ, ಹೇಗೆ ತಿಳ್ಕೊಳ್ಳೋದು? ಅವನೊಂದು ಐಡಿಯಾ ಮಾಡಿದ. ಅವನ ಬಳಿ ಒಬ್ಬ ಬಹಳಷ್ಟು ದಪ್ಪನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದ. ಅವನು ಹೇಳಿದ, ಸರ್ ಬಹಳಷ್ಟು ಕಾಯಿಲೆ ಇದೆ, ನನಗೆ ಏನು ಕಾಯಿಲೆ ಇದೆ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ, ದಯವಿಟ್ಟು ನೀವು ನನಗೆ ಸಹಾಯ ಮಾಡಿ. ಈ ವೈದ್ಯ ವಿಚಾರ ಮಾಡಿದ. ಅವನಿಗೆ ಯಾರೋ ಒಬ್ಬ ಪಂಡಿತನ ಹೆಸರು ನೆನಪಿತ್ತು. ಆ ಪಂಡಿತ ಈ ಊರಿನಿಂದ 100 ಕಿಲೋಮೀಟರ್ ದೂರದಲ್ಲಿದ್ದ. ಅವ್ನು ಹೇಳ್ದ, ಈ ಅಡ್ರೆಸ್ ಕೊಟ್ಟು ಹೋಗು, ನೀನು ಇಂಥ ಪಂಡಿತನ ಬಳಿ ಹೋಗು. ಆದರೆ ಪಂಡಿತನ ಬಳಿ ಹೋಗ್ಬೇಕಾದ್ರೆ ಪಾಲಿಸಬೇಕಾಗತಕ್ಕಂಥ ಕೆಲವು ನಿಯಮಗಳಿವೆ. ಏನಪ್ಪ ಅಂತಂದರೆ, ಹುಣಸೆ ಮರದ ಕೆಳಗಡೆಗೆ ಪ್ರತಿನಿತ್ಯ ನೀನು ಮಲ್ಕೊಂಡು ಹೋಗಬೇಕು, ಬೇರೆ ಎಲ್ಲೂ ಮಲಗಬಾರ್ದು. ಬಹಳ ಆಶ್ಚರ್ಯಕರ ಸಂಗತಿ ಏನಂತಂದರೆ, ಅವನು ಆ ಊರಿಗೆ ಹೋಗಿ ತಲುಪುವಷ್ಟೊತ್ತಿಗೆ 1 ತಿಂಗಳಾಯಿತು. ಸಿಕ್ಕಾಪಟ್ಟಿ ದಪ್ಪ ಇದ್ದ ಅವನು. ಆ ಊರಿಗೆ ಹೋಗಿ ತಲುಪುವಷ್ಟೊತ್ತಿಗೆ ಅವನು ಸಣ್ಣಕ್ಕಾಗೋಗ್ಬಿಟ್ಟಿದ್ದ. ಇನ್ಫ್ಯಾಕ್ಟ್ ಯಾವ ಹಂತವನ್ನು ಅವನು ತಲುಪಿದ್ದ ಅಂತಂದರೆ, ಅವನು ಉಳಿತಾನೋ ಇಲ್ಲೋ ಅಂತ ಹೇಳಿ ಜಸ್ಟ್ ಅವನ ಸರ್ವೈವಲ್ಗೆ ಆ ವೈದ್ಯರ ಬಳಿ ಬಳಿ ಬಂದ. ಅವನ ನೋಡಿದ್ರು. ಅವರು ನೋಡಿದ್ಕೊಂಡು ಹೇಳಿದ್ರು, ಏನು ಇಲ್ಲ, ನನಗೆ ಇಂಥ ವೈದ್ಯರು ನಿಮ್ಮ ಹತ್ರ ಕಳಿಸಿದ್ದಾರೆ, ಬಾ ಒಳಗೆ ಬಾ ಅಂದರು. ಅವನ ನೋಡಿದ್ಕೊಂಡೆ ಗೊತ್ತಾಯಿತು ಅವನಿಗೆ ಏನು ಸಮಸ್ಯೆ ಇದೆ ಅಂತ ಹೇಳಿ. ಅವನೊಂದಿಷ್ಟು ಆಹಾರವನ್ನು ಕೊಟ್ಟರು, 1 ವಾರಗಳ ಕಾಲ ಅವನಿಗೆ ರೆಸ್ಟ್ ಹೇಳಿದರು, ಏನೇನು ಬೇಕೆಲ್ಲ ಚಿಕಿತ್ಸೆಯನ್ನು ಕೊಟ್ಟರು. ಆಮೇಲೆ ಹೇಳಿದರು, ಹೇಗೆ ಬಂದೆ ನೀನು? ಅವ್ರು ಹೇಳಿದ್ರು, ಇಲ್ಲ ಗುರುಗಳು ನನಗೆ ಈ ರೀತಿ ಆಜ್ಞೆಯನ್ನು ಮಾಡಿದ್ರು, ಹೀಗೆ ಬಂದೆ.
ಹಾಗಾದ್ರೆ ನೀವು ಹೋಗ್ಬೇಕಾದ್ರೆ ಈ ಥರ ಕೆಲಸ ಮಾಡು, ವಾಪಸ್ ಹೋಗ್ತಾ ಬೇವಿನ ಮರದ ಕೆಳಗಡೆ ಮಲ್ಕೊಂಡು ನೀನು ವಾಪಸ್ ಹೋಗು. ಮತ್ತು 1 ತಿಂಗಳು ತಗೊಂಡು ವಾಪಸ್ ಬಂದ. ಇಲ್ಲಿನ ವೈದ್ಯನಿಗೆ ಆಶ್ಚರ್ಯ ಆಯಿತು, ಅವನಿಗೆ ನಂಬಲಿಕ್ಕೆ ಆಗಿಲ್ಲ. ಒಬ್ಬ ಆರೋಗ್ಯವಂತ ವ್ಯಕ್ತಿ ವಾಪಸ್ ಬರ್ತಾ ಇದ್ದ 1 ತಿಂಗಳ ನಂತರ. ಅವನು ಕೇಳ್ದ, ಹೇಗೆ ಬಂದೆ? ಅವನು ಹೇಳ್ದ, ನಾನು ಬೇವಿನ ಮರದ ಕೆಳಗಡೆ ಮಲ್ಗು ಅಂತ ಹೇಳಿದ್ರು, ಹಾಗೆ ಬಂದೆ ನಾನು. ಇವನು ಹೇಳ್ದ, ನಮಗಿಂತಲೂ ಹೆಚ್ಚಿನ ವಿದ್ಯಾವಂತರಲ್ಲಿದ್ದಾರೆ, ನಮಗಿಂತಲೂ ತಿಳಿದವರಿದ್ದಾರೆ, ನಮಗಿಂತಲೂ ಕೂಡ ಬಲ್ಲವರಿದ್ದಾರೆ. ಒಂದು ವೇಳೆ ನನಗೆ ಗೊತ್ತಾಗದಂತಹ ಕಾಯಿಲೆ ಅಥವಾ ಯಾವುದಾದ್ರೂ ರೋಗ ಅಂತಕ್ಕಂಥದ್ದು ಯಾರಾದರೂ ಬಂದರೆ ನಾವು ಇವರನ್ನು ಅಲ್ಲಿ ಕಳಿಸ್ಬೋದು. ಪರೀಕ್ಷೆ ಮಾಡ್ತಕ್ಕಂಥದ್ದು ಒಂದು ರೀತಿ ಗಮನಿಸಿ. ಇವತ್ತಿಗೆ ಕಾಯಿಲೆ ಅನ್ನೋದು ಹೇಗಿದೆ ಅಂತಂದರೆ, ಕ್ರೋಸಿನ್ ಅಂತಕ್ಕಂಥ ಒಂದು ಮಾತ್ರೆ ಇದೆ. ಆ ಮಾತ್ರೆಯನ್ನು 100 ಜನರಿಗೆ ಕೊಡ್ತಾರೆ. 60 ಜನರಿಗೆ ಜ್ವರ ಕಡಿಮೆ ಆದರೆ ಸಾಕು, ಡಿಕ್ಲೇರ್ ಮಾಡ್ತಾರೆ. ಯಾರೇ ಜ್ವರ ಬರಲಿ ಅವರು ಕ್ರೋಸಿನ್ ತಗೊಂಡ್ರೆ ಸಾಕು. ಉಳಿದ 40 ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆದರೆ ಆಯುರ್ವೇದ ಅನ್ನೋದು ಹಾಗಲ್ಲ. ಆಯುರ್ವೇದ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವ, ಅವನ ಗುಣ, ಅವನ ಶರೀರದ ರಚನೆ, ಅದನ್ನು ನೋಡಿ ಅದಕ್ಕೆ ಸರಿಯಾದಂತಹ ರೀತಿಯ ಔಷಧಿಯನ್ನು ಕೊಡ್ತಕ್ಕಂಥ ಒಂದು ಪದ್ಧತಿ. ಆದ್ದರಿಂದ ಆಯುರ್ವೇದ ಇದೊಂದು ಏನು ಅದ್ಭುತವಾದ ಒಂದು ಪದ್ಧತಿ ಅನ್ನೋದು ಏನಿತ್ತು, ಇದನ್ನು ಯಾರು ಆರಾಧಿಸ್ತಾ ಇದ್ರು ಅವರು ಮಾತ್ರ ಸ್ವಾಸ್ಥ್ಯದಿಂದ ಇರ್ತಿದ್ರು. ಗಮನಿಸಿ, ಆರೋಗ್ಯ ಅನ್ನುವಂಥದ್ದು ಒಂದು ದಿವಸ ಸಿದ್ಧಿ ಅನ್ನುವಂಥದ್ದಲ್ಲ. ಅದು ಸುಶ್ರುತ ಇರಬಹುದು, ಅದು ಚರಕ ಇರ್ಬೋದು, ಅಥವಾ ಇನ್ನೇನು ಅನೇಕ ಋಷಿಮನೆಗಳಿರ್ಬೋದು. ಆಯುರ್ವೇದ ಅನ್ನೋದು ಜೀವನದ ಪದ್ಧತಿಯಾಗಿತ್ತು. ಒಂದು ವೇಳೆ ನಿಮಗೆ ಹೆಚ್ಚಿನ ಆಸಕ್ತಿಯಿಂದ ಹೆಚ್ಚಿನ ರೀತಿಯಲ್ಲಿ ನೀವು ಒಂದು ವೇಳೆ ಸುಶ್ರುತ ಸಂಹಿತೆಯನ್ನು ಓದಲಿಕ್ಕೆ ಶುರು ಮಾಡಿದರೆ, ಸುಶ್ರುತನೇ ಒಂದು ಕಡೆಗೆ ಹೇಳ್ತಾ ಹೋಗ್ತಾನೆ, ಯಾವ ಋತುವಿನಲ್ಲಿ ಯಾವ ಮರದ ಕಡ್ಡಿಯಿಂದ ನಾವು ಹಲ್ಲುಜ್ಜಬೇಕು, ಆ ಕಡ್ಡಿ ಇಂದ ನಾವು ಒಂದು ವೇಳೆ ಹಲ್ಲುಜ್ಜೋದಾದ್ರೆ ಮುಂದಿನ 4 ತಿಂಗಳುಗಳ ಕಾಲ ನೀವು ಆರಾಮಾಗಿರ್ತೀವಿ. ಹೇಗೆ ಬಂದಿದ್ದು? ಅವರು ಮಾಡಿದ ತಪಸ್ಸು, ಅವರು ಮಾಡಿದ ಒಂದು ಅಬ್ಸರ್ವೇಷನ್, ಅವರು ಸುತ್ತಮುತ್ತಲು ಪ್ರಕೃತಿ ಜೊತೆಗೆ ಬೆಳೆದು ಬಂದಾಗತಕ್ಕಂಥ ಒಂದು ಶೈಲಿ ರೀತಿ. ಇದೇ ರೀತಿಯಲ್ಲಿ ಟಿಬೆಟ್ನಲ್ಲಿ ಸನ್ಯಾಸಿಗಳನ್ನು ಲಾಮಾಸ್ ಅಂತ ಹೇಳಿ ಕರೀತಾರೆ. ಇವತ್ತಿಗೆ ಮಕ್ಕಳು ಹುಟ್ಟಿದರೆ ಸಾಮಾನ್ಯವಾಗಿ ನಾವು ನಮ್ಮ ಮಕ್ಕಳನ್ನು ನೋಡಿದ ಕೂಡಲೇ ನಾವೇನಂತೀವಿ, ಈ ಗುಣ ಅಪ್ಪನಲ್ಲೂ ಇಲ್ಲ, ಅಮ್ಮನಲ್ಲೂ ಇಲ್ಲ, ಅಜ್ಜನಲ್ಲೂ ಇಲ್ಲ, ಅಜ್ಜಿಯಲ್ಲೂ ಇಲ್ಲ, ಎಲ್ಲಿಂದ ಬಂದಿದ್ದು? ವಿಚಿತ್ರ ಅಂತ ವ್ಯವಹಾರ ಮಾಡ್ತಾ ಇದೆ, ವಿಚಿತ್ರವಾದಂಥ ಹಠ, ವಿಚಿತ್ರವಾದಂಥ ರೀತಿಯ ಕಿರ್ಚಾಟ ಎಲ್ಲಿಂದ ಬಂತು? ಲೋಬ್ಸಾಂಗ್ ರಂಪ ಅಂತ ಹೇಳಿ ಒಬ್ಬ ಬಹಳ ಅದ್ಭುತನಾದಂತಹ ಒಬ್ಬ ಲಾಮ, ಟಿಬೆಟ್ನ ಬಹಳ ದೊಡ್ಡ ಸಂತ. ಅವನು ಅನ್ವೇಷಣೆಯನ್ನು ಮಾಡ್ತಾ ಹೇಳ್ತಾನೆ, ಸಾಮಾನ್ಯವಾಗಿ ನಿಮಗೆ ಬೆಳಗ್ಗೆ ಏನು ತಿಂಡಿ ತಿಂದಿದ್ರಿ ಅಂದರೆ ನೀವು ಹೇಳ್ತೀರಿ, ಇಂಥ ತಿಂಡಿ ತಿನ್ಕೊಂಬಂದಿದ್ದೀವಿ ಅಥವಾ ತಿಂದಿಲ್ಲ, ಅಥವಾ ನಿನ್ನೆ ಏನು ತಿಂದಿದ್ರಿ ಅದನ್ನು ಕೂಡ ಹೇಳ್ಬೋದು. ಇದೇ ವರ್ಷ ಇದೇ ತಾರೀಕು ಹೋದ ವರ್ಷ ಬೆಳಗಿನ ಜಾವದ ತಿಂಡಿ ಏನಾಗಿತ್ತು ನಿಮಗೆ ಅಂದರೆ ಹೇಳಿದ್ದು ಆಗಲಿಕ್ಕಿಲ್ಲ ನಮಗೆ. ಒಂದು ವೇಳೆ ನಾವು ಪ್ರಯತ್ನ ಪಡೋದಾದರೆ ನಾವು ಹೇಳ್ಬೋದು, ಯಾಕಂದರೆ ನೀವು ಹಾಸ್ಟೆಲ್ ಇದೆ ಅಲ್ವ, ಹಾಸ್ಟೆಲಲ್ಲಿ ಯಾವಾಗಲೂ ಫಿಕ್ಸ್ ಇರುತ್ತಲ್ವ ತಿಂಡಿ, ಇಂಥ ದೋಸೆ ಇಂಥ ತಿಂಡಿ ಅದನ್ನು ಹೇಳ್ಬೋದು. ಆದರೆ ಲೋಬ್ಸಾಂಗ್ ರಂಪ ಹೇಳ್ತಾನೆ, ಹುಟ್ಟಿದ ಮೇಲೆ ಯಾವತ್ತೇವತ್ತು ಏನೇನು ನಾವು ಮಾಡಿದ್ದೇವೋ ಎಲ್ಲವೂ ಕೂಡ ನಮ್ಮ ಅಂತಃಕರಣದಲ್ಲಿ ರೆಕಾರ್ಡ್ ಆಗಿರುತ್ತೆ. ಒಂದು ವೇಳೆ ನಾವು ಪ್ರಯತ್ನವನ್ನು ಮಾಡೋದಾದರೆ ಹೋಗಿ ನಾವು ಕಂಡುಹಿಡ್ಕೊಳ್ಬೋದು ಯಾವತ್ತು ನಾವು ಏನೇನು ಮಾಡಿದ್ದೀವಿ ಅಂತ ಹೇಳಿ. ಅವನು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾನೆ. ತಾಯಿಯ ಗರ್ಭ ಯಾವಾಗ ಮಗು ಪ್ರವೇಶ ಮಾಡ್ತೋ ಅವತ್ತಿನಿಂದ ಏನೇನು ಘಟನೆಗಳು ಘಟಿಸಿವೆ ಅದನ್ನು ಕೂಡ ನಾವು ಮರುಕಳಿಸ್ಲಿಕ್ಕೆ ಸಾಧ್ಯ ಇದೆ. ತಾಯಿಯ ಗರ್ಭದಲ್ಲಿ ಮಗು ಇದ್ದಾಗ ತಾಯಿ
ತನ್ನ ಬಯಕೆಗೋಸ್ಕರ ಅಥವಾ ತನ್ನ ರಾಗದ್ವೇಷಕ್ಕೋಸ್ಕರ ಏನೇನೋ ಆಹಾರವನ್ನು ತೆಗೆದುಕೊಂಡಿರ್ತಾಳೆ, ಯಾವ್ಯಾವುದೋ ಭಾವನೆಗಳಿಗೆ ಯಾವ್ಯಾವುದೋ ರೀತಿಯ ಸ್ಪಂದನೆಯನ್ನು ಮಾಡಿರ್ತಾಳೆ. ಅದೆಲ್ಲವೂ ಕೂಡ ಅವಳ ಶರೀರದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಎಲ್ಲಿ ತನಕ ಮಗು ತಾಯಿಯ ಗರ್ಭದಲ್ಲಿರುತ್ತೋ ಮಗುವಿಗೆ ಸಪರೇಟ್ ಶರೀರ ಅಂತ ಇಲ್ಲ. ಯಾಕಂದರೆ ತಾಯಿಯ ಮತ್ತು ಮಗುವಿನ ಶರೀರ ಎರಡು ಒಂದೇ. ಆದ್ದರಿಂದ ತಾಯಿಯ ಶರೀರದ ಮೇಲೆ ಏನೇನು ಪರಿಣಾಮ ಆಗ್ತದೆ ಎಲ್ಲ ಪರಿಣಾಮಗಳು ಕೂಡ ಮಗುವಿನ ಶರೀರದ ಮೇಲೆ ಆಗುತ್ತೆ. ಆ ಮಗುವಾಗಿದ್ದಾಗ ಏನು ಪರಿಣಾಮಗಳು ಘಟಿಸಿದ್ದು ಅದನ್ನು ನಾವು ಮಗು ಹುಟ್ಟಿದ ಮೇಲೆ ಕಾಣ್ತೀವಿ. ವಿಚಿತ್ರವಾಗಿರ್ತಕ್ಕಂಥ ವ್ಯವಹಾರಗಳನ್ನು. ಚರಕ ಸಂಹಿತೆಯನ್ನು ಒಂದು ವೇಳೆ ನೀವು ಓದೋದಾದರೆ ಅವನು ಬರೀತಾನೆ, ಎಂತೆಂಥ ಆಹಾರವನ್ನು ನಾವು ಸ್ವೀಕರಿಸಬೇಕು, ಎಂತೆಂಥ ಆಹಾರಗಳನ್ನು ನಾವು ಸ್ವೀಕರಿಸಬಾರದು. ಒಬ್ಬ ಗರ್ಭಿಣಿ ಸ್ತ್ರೀ ಅಂತಕ್ಕಂಥವಳು ಏನನ್ನು ತ್ಯಾಗ ಮಾಡಬೇಕು, ಯಾವುದನ್ನು ಸ್ವೀಕರಿಸಬೇಕು, ಏನನ್ನು ಸ್ವೀಕಾರ ಮಾಡಿದರೆ ಏನು ಅದರ ಪ್ರಭಾವವಾಗುತ್ತೆ. ಇಷ್ಟು ಅವನು ಅಧ್ಯಯನ ಮಾಡಬೇಕಂದ್ರೆ ಎಷ್ಟು ಅಧ್ಯಯನ, ಎಷ್ಟು ಪ್ರಕೃತಿಯನ್ನು ನೋಡಿರ್ಬೇಕು ಹೇಳಿ, ಎಷ್ಟು ಆರಾಧಿಸಿರಬೇಕು ತನ್ನ ವಿದ್ಯೆಯನ್ನು ಅಲ್ವಾ. ಆದ್ದರಿಂದ ಒಂದು ವೇಳೆ ನಾವು ನಮ್ಮ ಋಷಿ ಮುನಿಗಳ ದೃಷ್ಟಿಕೋನವನ್ನು ನೋಡಿದರೆ ಅವರ ಒಂದೊಂದು ಮಾತುಗಳೂ ಕೂಡ ಹೇಗಿವೆ ಅಂದರೆ ಅದನ್ನು ನಾವು ಪಾಲಿಸೋದಾದರೆ ನಾವು ಆರೋಗ್ಯವಂತರಾಗಿರ್ತೀವಿ. ಒಂದು ಜನ ನೆನಪಿಟ್ಕೊಳ್ಬೇಕು, ಆರೋಗ್ಯ ಅನ್ನುವಂಥದ್ದು ಒಂದು ದಿವಸ ಸಿದ್ಧಿ ಆಗುವಂಥದ್ದಲ್ಲ. ನೋಡಿದಿರಲ್ಲ ನೀವು, ಹಿಂದೆಲ್ಲ ಸಂತೆಗಳಲ್ಲಿ ಒಬ್ಬ ಈ ಕಡೆ ಒಂದು ಕೋಲ್ ನಡ್ತಿದ್ದ, ಮಧ್ಯದಲ್ಲಿ ಹಗ್ಗ ಕಟ್ಟೋರು, ಅವನಿಗೊಂದು ಸಣ್ಣ ಹುಡುಗಿ ಇರ್ತಿದ್ರು, ಸಣ್ಣ ಚಿಕ್ಕ, ನೋಡ್ಲಿಕ್ಕೆ ತೆಲುಗು ಕೂಡ ಪುಟ್ಟ ಹುಡುಗಿ. ಆ ಹುಡುಗಿಯ ಕಡೆಯಲ್ಲಿ ಒಂದು ಕೋಲ್ ಕೊಟ್ಟಿರೋರು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ಹಗ್ಗದ ಮೇಲೆ ನಡೆಸ್ತಾ ಇದ್ರು ಅವಳು. ಗಮನಿಸಿ, ಈಗಾಗಲೇ ಎಷ್ಟೋ ಬಾರಿ ಆ ಹಗ್ಗದ ಮೇಲೆ ಆ ಮಗು ನಡೆದಿದೆ. ಆದರೂ ಕೂಡ ನೆಕ್ಸ್ಟ್ ಟೈಮ್ ಹತ್ತು ಅನ್ನುವಾಗ ಪ್ರತಿಯೊಂದು ಹೆಜ್ಜೆಯೂ ಕೂಡ ಅವಳು ಬ್ಯಾಲೆನ್ಸ್ ಮಾಡಬೇಕು. ಇಷ್ಟು ಸಾರಿ ನಡೆದಿದ್ದೀನಿ, ನನಗೆ ಸಮಸ್ಯೆ ಇಲ್ಲ, ನಾನು ಹೋಗ್ತೀನಿ, ಓವರ್ ಕಾನ್ಫಿಡೆನ್ಸ್ ಎಲ್ಲ ಮಾಡಲಿಕ್ಕಿಲ್ಲ. ಒಂದೊಂದು ಹೆಜ್ಜೆಯನ್ನೂ ಕೂಡ ಅವಳು ಬ್ಯಾಲೆನ್ಸನ್ನು ಮಾಡಲೇಬೇಕು. ಅಷ್ಟೇ ಎಚ್ಚರದಿಂದ ನೋಡಬೇಕು, ಅಷ್ಟೇ ಎಚ್ಚರದಿಂದ ನಡಿಬೇಕಾಗುತ್ತೆ. ಅದೇ ರೀತಿಯಲ್ಲಿ ಸ್ವಾಸ್ಥ್ಯ ಅನ್ನೋಂಥದ್ದು ಕೂಡ ಅಷ್ಟೇ. ನಮ್ಮ ಮುಂದೆ ನಾನಾ ರೀತಿಯ ಆಹಾರಗಳಿರಬಹುದು. ಯಾವ ಆಹಾರ ನನಗೆ ಯೋಗ್ಯ, ಯಾವ ಆಹಾರವನ್ನು ತಿಂದರೆ ನನಗೆ ಸರಿ ಹೋಗ್ತದೆ ಅನ್ನುವಂಥ ಎಚ್ಚರ ನಮಗಿರಬೇಕು. ಆದ್ದರಿಂದ ಆರೋಗ್ಯ ಅನ್ನೋದು ಒಂದು ದಿವಸ ಸಿದ್ಧಿ ಆಗುವಂಥದ್ದಲ್ಲ. ಪ್ರತಿನಿತ್ಯ ಪ್ರತಿ ಕ್ಷಣವೂ ಕೂಡ ನಾವು ಅವಲೋಕನೆಯನ್ನು ನಾವು ಮಾಡ್ತಾನೇ ಇರಬೇಕು. ಯಾವಾಗ ಈ ರೀತಿಯ ಅವಲೋಕನೆಯನ್ನು ನಾವು ಮಾಡ್ತಾ ಇರ್ತೀವೋ, ಗಮನಿಸಿ ನೀವು, ನಾವು ಯಾವಾಗಲೂ ಕೂಡ ಫ್ರೆಶ್ ಆಗಿರ್ತೀವಿ. ಗಮನಿಸಿ ನೀವು, ಮಕ್ಕಳು ಬಹಳ ಚೈತನ್ಯ ಭರಿತರಾಗಿರ್ತಾರೆ. ಅದೇ ವೃದ್ಧರು ನಿರಾಸಕ್ತಿಯಿಂದ ಕೂಡಿರ್ತಾರೆ, ಬಹಳ ಉದಾಸೀನರಾಗಿರ್ತಾರೆ. ಒಂದು ಜನ ನೆನ್ಪಿಟ್ಕೊಳ್ಬೇಕು, ಯಾವ ವ್ಯಕ್ತಿ ತನ್ನ ಹಿಂದಿನ ಕಾಲದ ಅಥವಾ ತನ್ನ ಚಿಕ್ಕಂದಿನ ಅಥವಾ ತನ್ನ ಹಿಂದಿನ ಅನುಭವಗಳನ್ನು ಕುರಿತು ಮಾತನಾಡಲಿಕ್ಕೆ ಶುರು ಮಾಡ್ತಾನೋ ಅವನ ವಯಸ್ಸು ಎಷ್ಟೇ ಇರಲಿ ಅವನು ವೃದ್ಧನಾಗಿದ್ದಾನೆ ಅಂತ ಅರ್ಥ. ಎಲ್ಲ ವೃದ್ಧರು ಕೂಡ ಅಷ್ಟೇ. ಏನಂತಾರೆ ಗೊತ್ತಾ? ನಾನು ಸಣ್ಣವಿದ್ದಾಗ ಎಷ್ಟು ಹೋಳಿಗೆ ತಿಂತಿದ್ದೆ. ಅದರ ಅರ್ಥ ಏನು? ಇವತ್ತಿನ ಕೈ ತಿನ್ಲಿಕ್ಕೆ ಆಗೋದಿಲ್ಲ, ಯಾಕೆ? ಇವನು ಮುಗಿದೋಗಿದೆ. ಅದೇ ಒಬ್ಬ ಯುವಕನನ್ನು ನೋಡಿ, ಅದೇ ಒಬ್ಬ ಒಂದು ಮಗುವನ್ನು ನೋಡಿ, ಮಗುವಿನ ದೃಷ್ಟಿಕೋನ 25 ವರ್ಷಗಳ ಮುಂದೆ ಇದೆ. ಯಾವನಿಗೆ ಭವಿಷ್ಯ ಅನ್ನೋದು ಕಾಣ್ತಾ ಇದೆ, ಅವನ ಅಂತಃಕರಣದಲ್ಲಿ, ಅವನ ಕಣ್ಣುಗಳಲ್ಲಿ ಒಂದು ಹೊಳಪಿದೆ, ಒಂದು ತೇಜಸ್ಸಿದೆ, ಒಂದು ಉತ್ಸಾಹವಿರುತ್ತೆ. ನಮ್ಮ ಹಿಂದಿನ ಋಷಿ ಮುನಿಗಳು ಏನಪ್ಪ ಹೇಳಿದ್ರು ಅಂತಂದ್ರೆ, ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಶತಕಂ ಸಮಾನ. ಮಾಡುವ ಕೆಲಸವನ್ನ ಮಾಡ್ತಾನೆ ಇರಬೇಕು, 100 ವರ್ಷಗಳ ಕಾಲ ಬದುಕಲಿಕ್ಕೆ ಇಚ್ಛಿಸಬೇಕು. ಇವತ್ತು ಯಾರಾದರೂ ಬಂದು ನಮಸ್ಕಾರ ಮಾಡಿದರೆ 100 ವರ್ಷ ಬಾಳಿಪ್ಪ ಅಂದರೆ, ಸ್ವಾಮೀಜಿ ಪ್ಲೀಸ್ ಬೇಡ. ಯಾಕೆ? ಯಾಕೆಂದ್ರೆ ಆಗಲೇ ಅವರಿಗೆ ಜೀವನ ಸಾಕಾಗಿದೆ. ಗಮನಿಸಿದ್ರೇನು?
60 ವರ್ಷ 70 ವರ್ಷ 80 ವರ್ಷ ಜೀವನ ಮಾಡಿರ್ತಕ್ಕಂಥ ವ್ಯಕ್ತಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಅದೇನು ವಿಶೇಷ ಏನು ಅನಿಸೋದಿಲ್ಲ. ಯಾಕೆ? ಪಾಪ ಜೀವನದ ಅನುಭವಗಳು ಸಾಕಷ್ಟು, ಪೆಟ್ಟು ನೋವುಗಳು, ಸಾವು ನೋವುಗಳು, ನಾನಾ ಥರದ ಏರಿಳಿತಗಳು ಅವನ ಜೀವನವನ್ನು ಹಣ್ಣು ಮಾಡಿಸಿದೆ. ಏನು ಮಾಡಬೇಕು, ಏನು ಮಾಡೋರು ಗೊತ್ತಿಲ್ಲ ಅವನಿಗೆ, ಚಿಂತಾಕ್ರಾಂತನಾಗಿ ಕೂತ್ಕೊಂಡಿದ್ದಾನೆ. ಒಬ್ಬ ವೃದ್ಧ ಚಿಂತಾಕ್ರಾಂತನಾಗಿ ಕುಳಿತುಕೊಂಡ್ರೆ ಅದು ವಿಶೇಷ ಅಂತ ಅನಿಸ್ಕೊಳ್ಳೋದಿಲ್ಲ. ಇವತ್ತು ಹಾಗಿಲ್ಲ. ಇವತ್ತು ಹೊರಗಡೆ ಜಗತ್ತಿನಲ್ಲಿ ಸಣ್ಣ ಸಣ್ಣ ಮಕ್ಕಳು, ಯುವಕರು, ಯುವತಿಯರು 40, 45 ವರ್ಷ, 50 ವರ್ಷದ ಒಳಗಡೆ ಇರ್ತಕ್ಕಂತಹ ಜನ ಆತ್ಮಹತ್ಯೆ ಮಾಡಿಕೊಂಡೆ. ಏನ್ ತೋರಿಸ್ತದದು? ನಮ್ಮ ಶಾರೀರಿಕ, ನಮ್ಮ ಐಂದ್ರಿಕ, ನಮ್ಮ ಮಾನಸಿಕ ಆರೋಗ್ಯ ಸರಿ ಇಲ್ಲ. ಗಮನಿಸಿ, ಈ ಶರೀರ ಏನಿದೆ ಇದು ಎಲ್ಲರಿಗೂ ಕಾಣಿಸ್ತದೆ. ಆದ್ರಿಂದ ಈ ಶರೀರವನ್ನು ಬಹಳ ಚೆನ್ನಾಗಿ ಇಟ್ಕೋತೀವಿ. ಅದರಲ್ಲೂ ಮತ್ತೊಬ್ಬರಿಗೆ ನೇರವಾಗಿ ಕಾಣುವಂತಹ ಭಾಗವನ್ನು ಇನ್ನೂ ಚೆನ್ನಾಗಿ ಇಟ್ಕೋತೀವಿ. ನಮ್ಮ ಮನೆ ಇದೆ, ಅದು ಮತ್ತೊಬ್ಬರಿಗೆ ಕಾಣಿಸ್ತದೆ. ಆದ್ರಿಂದ ಮನೆಯನ್ನು ಶುದ್ಧವಾಗಿಟ್ಕೋತೀವಿ, ಸ್ವಚ್ಛವಾಗಿಟ್ಕೋತೀವಿ. ಈ ಬಟ್ಟೆ ಇನ್ನೊಬ್ಬರಿಗೆ ಕಾಣಿಸ್ತದೆ, ಅದರಿಂದ ನಮ್ಮ ಬಟ್ಟೆ ಬಹಳ ಪರಿಶುದ್ಧವಾಗಿದೆ. ಹೌದಾ? ಇಂದ್ರಿಯಗಳು ಇನ್ನೊಬ್ಬರಿಗೆ ಗೋಚರಿಸ್ತವೆ, ಸ್ವಚ್ಛವಾಗಿಟ್ಕೊಳ್ತೀವಿ. ಯಾವುದು ಕಾಣಿಸುವುದಿಲ್ಲ ಅದನ್ನು ಶುದ್ಧವಾಗಿಟ್ಕೊಳ್ಳೋದಿಲ್ಲ. ನಮ್ಮ ಮನಸ್ಸಿದೆ, ಭಗವಂತ ಮನಸ್ಸನ್ನು ನಮ್ಮ ಮತ್ತೊಬ್ಬರಿಗೆ ಕಾಣದ ಹಾಗೆ ಸೃಷ್ಟಿ ಮಾಡಿದ್ದಾರೆ. ಅದರಿಂದ ಎಲ್ಲ ಮನಸ್ಸನ್ನು ಗಮನಿಸಿ. ಕೇವಲ ಶರೀರ ಚಂದವಾಗಿದ್ದರೆ ಪ್ರಯೋಜನ ಇಲ್ಲ. ನಮ್ಮ ಅಂತಃಕರಣ, ನಮ್ಮ ಮನಸ್ಸು, ಬುದ್ಧಿಯೂ ಕೂಡ ಶುದ್ಧವಾಗಿರಬೇಕು. ಅದರ ಕಡೆಗೆ ನಾವು ನಮ್ಮ ಗಮನವನ್ನು ಹರಿಸಿಲ್ಲ. ಆರೋಗ್ಯ ಅಂತಂದ್ರೆ ಅಲ್ಲ, ಚೆನ್ನಾಗಿ ಹೇಳಿದ್ರು, ಕೇವಲ ಶಾರೀರಿಕ ಅಲ್ಲ, ಕೇವಲ ಐಂದ್ರಿಕ ಅಲ್ಲ, ಕೇವಲ ಮಾನಸಿಕ ಅಲ್ಲ. ಸಮತ್ವಂ ಯೋಗ ಉಚ್ಯತೆ, ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ರು. ಶಾರೀರಿಕ, ಐಂದ್ರಿಕ ಮತ್ತು ಮಾನಸಿಕ, ಬೌದ್ಧಿಕ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಮತ್ವ. ಹಾಗಿದ್ದರೆ ಮಾತ್ರ ಅದಕ್ಕೆ ಹೆಸರು ಸ್ವಾಸ್ಥ್ಯ. ಇದ್ರ ಕಡೆಗೆ ನಾವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದೆ. ಯಾಕೆಂದ್ರೆ ಮನುಷ್ಯ ಅಂತಕ್ಕಂಥ ಶಬ್ದವೇ ಮನಸ್ಸಿನ ವಿಕಾಸದಿಂದ ಬಂದಿರತಕ್ಕಂಥದ್ದು. ಒಂದು ವೇಳೆ ಮನಸ್ಸಿನ ವಿಕಾಸ ಅನ್ನೋಂಥದ್ದು ನಮ್ಮಲ್ಲಿ ಇಲ್ಲ ಅಂತಂದಾದ್ರೆ ನಾವು ಪ್ರಾಣಿಗಳು ಅಂತ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ. ಅಲ್ಲ, ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಯಾರಲ್ಲಿ ಮನಸ್ಸು ವಿಕಾಸವಾಗಿದೆ, ಹಾಗಾದ್ರೆ ಅವನ ದೃಷ್ಟಿಕೋನ ಅನ್ನೋದು ಬದಲಾಗ್ತದೆ, ಅವನ ಜೀವನ ಪದ್ಧತಿ ಅನ್ನೋದು ಬದಲಾಗ್ತದೆ. ಕೇವಲ ಊಟ ಮಾಡೋದಕ್ಕೆ, ಮಲ್ಕೊಳ್ಳೋದಕ್ಕೆ, ಇರಲಿಕ್ಕೆ ಅಥವಾ ಭೋಗಕ್ಕಾಗಿ ಇಷ್ಟೇ ಜೀವನವನ್ನು ನಾವೇನು ಮಾಡೋದು? ಪಶು ಪಕ್ಷಿ ಪ್ರಾಣಿಗಳು ಅದನ್ನೇ ಮಾಡ್ತಾರೆ. ನಮ್ಮಲ್ಲಿ ಏನೋ ಒಂದು ವಿಶೇಷತೆ ಇದೆ. ಭಗವಂತ ನಮ್ಮಲ್ಲಿ ಏನೋ ಒಂದು ವಿಶೇಷವಾದ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ವಿಶೇಷವಾದ ಶಕ್ತಿಯ ಮೂಲಕ ನಾವು ಒಂದು ವೇಳೆ ವಿಕಾಸವನ್ನು ಹೊಂದೋದಾದರೆ ಆವಾಗ ನಾವು ಮನುಷ್ಯರಾಗ್ತೀವಿ. ಗಮನಿಸಿ ನೀವು, ಒಂದು ಬೆಕ್ಕಿದೆ, ಒಂದು ನಾಯಿ ಇದೆ, ಒಂದು ಹುಲಿ ಇದೆ, ಒಂದು ಸಿಂಹವಿದೆ, ಒಂದು ನರಿ ಇದೆ. ಹುಟ್ಟುವಾಗಲೂ ಅದು ನಾಯಿಯೇ. ನಾಯಿಯ ಮರಿ ಹುಟ್ಟುವಾಗಲೂ ನಾಯಿಯೇ, ಬೆಳೆಯುವಾಗಲೂ ನಾಯಿಯೇ, ಸಾಯುವಾಗಲೂ ನಾಯಿಯೇ. ಅದರ ಅರ್ಥ ಏನು? ಭಗವಂತ ಎಲ್ಲ ಪ್ರಾಣಿಗಳನ್ನು ಪೂರ್ಣವಾಗಿ ಸೃಷ್ಟಿ ಮಾಡಿದ. ನಾಯಿಯಲ್ಲಿ ಏನಾದ್ರು ಇಂಪ್ರೂವೈಸೇಷನ್ ಇದೆಯಾ? ಯಾವ್ದಾದ್ರು ಪಶು ಪಕ್ಷಿ ಪ್ರಾಣಿಗಳಲ್ಲಿ ಇಲ್ಲ, ನೀನು ಅರ್ಧ ಆಗಿದೆ, ಇನ್ನು ಫುಲ್ ಆಗಬೇಕು ನೀನು, ಇಲ್ಲ, ಕಂಪ್ಲೀಟ್. ಮನುಷ್ಯರನ್ನು ಹಾಗೆ ಮಾಡಿಲ್ಲ. ಮನುಷ್ಯ ಹುಟ್ಟುವಾಗ ಸಾಮಾನ್ಯವಾದಂತಹ ಪ್ರಾಣಿ. ಮನುಷ್ಯತ್ವವನ್ನು ಅರ್ಜಿಸಬೇಕಾಗುತ್ತೆ. ಅವನು ಮನುಷ್ಯನಾಗಬೇಕಾಗುತ್ತೆ ತನ್ನ ಪ್ರಯತ್ನದಿಂದ. ಒಂದು ವೇಳೆ ಅವನು ಪ್ರಯತ್ನವನ್ನು ಮಾಡದೇ ಇದ್ರೆ ಅವನು ಬೇಕಾದ್ರೆ ಪ್ರಾಣಿ ಆಗ್ಬೋದು, ಪಶು ಆಗ್ಬೋದು. ಒಂದು ವೇಳೆ ಅವನು ಪ್ರಯತ್ನವನ್ನು ಮಾಡೋದಾದ್ರೆ ಮನುಷ್ಯತ್ವದಿಂದ ದೈವತ್ವದ ಕಡೆಗೂ ಕೂಡ ಹೋಗಲಿಕ್ಕೆ ಸಾಧ್ಯ. ಅದು ಮನುಷ್ಯನ ಒಂದು ವಿಶೇಷತೆ, ವೈಶಿಷ್ಟ್ಯ. ಅದೇ ಈ ಪ್ರಕೃತಿಯಲ್ಲಿ ನಮಗೂ ಮತ್ತು ಪ್ರಾಣಿಗಳಿಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸ.
ನಮ್ಮಲ್ಲಿ ಮನಸ್ಸು ಅನ್ನೋದು ವಿಕಾಸಗೊಂಡಿರುವುದರಿಂದ ನಮ್ಮ ಮನಸ್ಸು ಚಂಚಲವಾಗಿದೆ, ಅಸ್ಥಿರವಾಗಿದೆ, ಅದು ಗಲಾಟೆಯನ್ನು ಮಾಡುತ್ತೆ. ಪ್ರಾಣಿಗಳಲ್ಲಿ ಹಾಗಿಲ್ಲ. ಮನಸ್ಸು ಚಂಚಲವಾಗಿರುವುದರಿಂದ ನಾವು ಪ್ರಯತ್ನ ಪಡೋದಾದ್ರೆ ದೈವತ್ವದ ಕಡೆ ಹೋಗ್ಲಿಕ್ಕೆ ಸಾಧ್ಯ. ಬಹಳ ಅದ್ಭುತವಾದ ಒಂದು ಶಕ್ತಿ ಇದೆ ಅಂತಃಕರಣದ ಒಳಗಡೆ. ಆದ್ರಿಂದ ಆ ಮನಸ್ಸಿನ ಸಮತ್ವ ಏನು ತೋರಿಸ್ತದದು? ನಮ್ಮ ಮಾನಸಿಕ ಆರೋಗ್ಯವನ್ನು ತೋರಿಸ್ತದೆ. ಎಷ್ಟೋ ಬಾರಿ ನೋಡಿ, ನೀವು ವೈದ್ಯರುಗಳು ಹೇಳ್ತಾರೆ, ಈ ಜಗತ್ತಿನಲ್ಲಿ ಹೆಚ್ಚು ಕಡಿಮೆ 90% ಈ ರೋಗಗಳಿರ್ತಕ್ಕಂಥವೇನಿವೆ, ಆ ಎಲ್ಲ ರೋಗಗಳು ಮಾನಸಿಕವಾದಂತಹ ರೋಗಗಳು. ಯಾವ ವ್ಯಕ್ತಿಯ ಅಂತಃಕರಣ ಶಾಂತವಾಗಿದೆಯೋ, ಮನಸ್ಸು ಪ್ರಶಾಂತವಾಗಿದೆಯೋ, ಅವನ ಜೀವನ ಪದ್ಧತಿಯೇ ಬೇರೆಯಾಗುತ್ತೆ, ಅವನ ಜಗತ್ತನ್ನು ನೋಡುವ ರೀತಿಯೇ ಬೇರೆಯಾಗುತ್ತೆ. ಆದ್ದರಿಂದ ನಾವು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವೆಲ್ಲರೂ ಕೂಡ ಆ ಮನಸ್ಸಿನ ಪ್ರಶಾಂತತೆಯನ್ನು ಹುಡುಕ್ತಾ ಇದ್ದೀವಿ. ಭಗವಾನ್ ವೇದವ್ಯಾಸರು ತಮ್ಮ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಣಿ. ಎಲ್ಲ ಶಾಸ್ತ್ರ ಗ್ರಂಥಗಳ ಸಾರ ಏನಂತಂದ್ರೆ ಮನಸ್ಸಿನ ಪ್ರಶಾಂತತೆ. ಎಲ್ಲ ಶಾಸ್ತ್ರಗಳ ಸಾರ ಮನಸ್ಸಿನ ಶಾಂತತೆ. ಯಾವ ವ್ಯಕ್ತಿಯ ಮನಸ್ಸು ಶಾಂತವಾಗಿದೆಯೋ ಅವನಿಗೆ ಯಾವ ಶಾಸ್ತ್ರಗಳ ಅವಶ್ಯಕತೆ ಇಲ್ಲ. ಯಾವ ವ್ಯಕ್ತಿಯ ಮನಸ್ಸು ಶಾಂತವಾಗಿಲ್ಲ, ಅವನು ಎಷ್ಟೇ ಶಾಸ್ತ್ರಗಳನ್ನು ಓದಿದರೂ ಕೂಡ ಪ್ರಯೋಜನವಿಲ್ಲ. ಹಾಗಾದರೆ ನಾನು ನನ್ನ ಮನಸ್ಸಿನ ಪ್ರಶಾಂತತೆಯ ಕಡೆಗೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನೋ, ಅದಕ್ಕೆ ಸುರು ಅಧ್ಯಾತ್ಮ. ಅಧ್ಯಾತ್ಮ ಅಂತಂದರೆ ಎಲ್ಲೋ ಸ್ವರ್ಗದಲ್ಲೋ, ಎಲ್ಲೋ ವೈಕುಂಠದಲ್ಲೋ, ಅಥವಾ ಎಲ್ಲೋ ಕೈಲಾಸದಲ್ಲೋ ಇರತಕ್ಕಂಥ ಯಾವೊಬ್ಬ ಪರಮಾತ್ಮನನ್ನು ಕುರಿತು ಹೇಳುವ ವಿದ್ಯೆ ಅಲ್ಲ. ಅಧ್ಯಾತ್ಮ ಅಂತಂದರೆ ಏನು ಈ ಜೀವಂತವಾಗಿದ್ದೀವಿ, ಏನು ಈ ಜಗತ್ತಿನಲ್ಲಿ ಜೀವನವನ್ನು ನಾವು ಮಾಡ್ತಾ ಇದ್ದೀವಿ, ಈ ಜಗತ್ತಿನಲ್ಲಿ ನೆಮ್ಮದಿಯಿಂದ, ಖುಷಿಯಿಂದ, ಸಂತೋಷವಾಗಿ ಬದುಕೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥ ವಿದ್ಯೆ, ಅದಕ್ಕೆ ಹೆಸರು ಅಧ್ಯಾತ್ಮ ವಿದ್ಯೆ. ಆದ್ದರಿಂದ ಈ ಅಧ್ಯಾತ್ಮ ಮತ್ತು ಸ್ವಾಸ್ಥ್ಯ ಅನ್ನೋದೇನಿದೆ, ಎರಡು ಬಹಳ ಹತ್ತಿರದ ಶಬ್ದಗಳು. ಯಾವ ವ್ಯಕ್ತಿಯ ಅಂತಃಕರಣ ಶಾಂತವಾಗಿದೆಯೋ ಅವನು ಸ್ವಾಸ್ಥ್ಯತೆಯಿಂದ ಕೂಡಿರ್ತಾನೆ. ಯಾವ ವ್ಯಕ್ತಿ ಸ್ವಾಸ್ಥ್ಯತೆಯಿಂದ ಕೂಡ್ಕೊಂಡಿದ್ದಾನೋ ಅವನು ಭಗವಂತನಿಗೆ ಹತ್ತಿರವಾಗಿರ್ತಾನೆ. ಗಮನಿಸಿ, ನೀವು ಆಗಲೇ ಹೇಳಿದೆ, ನಾವು ಸ್ವಾಸ್ಥ್ಯ ಅನ್ನುವಂಥದ್ದು ಏನಿದೆ, ಇದು ಒಂದು ದಿವಸ ಸಿದ್ಧಿ ಆಗುವಂಥದ್ದಲ್ಲ, ಪ್ರತಿನಿತ್ಯವೂ ಕೂಡ ಇದನ್ನು ಸಿದ್ಧಿಸಿಕೊಡ್ಬೇಕು ನಾವು. ಯಾಕಂದರೆ ಪ್ರತಿ ದಿವಸ ಒಂದೇ ಥರ ಇರುವುದಿಲ್ಲ. ಇವತ್ತೇನೋ ಪರವಾಗಿಲ್ಲ, ಸನ್ಶೈನ್ ಇದೆ, ಒಂದು ದಿವಸ ಮೋಡ ಇರುತ್ತೆ, ಒಂದು ದಿವಸ ಚಳಿ ಇರುತ್ತೆ, ಒಂದು ದಿವಸ ಮಳೆ ಬರುತ್ತೆ, ಒಂದು ದಿವಸ ಬಹಳ ಡಲ್ ಆಗಿರುತ್ತೆ, ಒಂದು ದಿವಸ ಬಹಳ ಬ್ರೈಟ್ ಆಗಿರುತ್ತೆ. ಹೊರಗಡೆ ಜಗತ್ತಲ್ಲಿ ಪ್ರಕೃತಿ ಹೇಗೆ ಇರಲಿ ಅದಕ್ಕೆ ಸರಿ ಹೊಂದುವ ಹಾಗೆ ನಾವು ಇರೋದನ್ನು ಕಲಿಬೇಕು. ನಮ್ಮ ಪ್ರಕೃತಿ, ನಮ್ಮ ಶರೀರ, ಅದನ್ನು ನಾನು ಕಲಿತೀನೋ, ಹಾಗಾದರೆ ನಾನು ಜೀವನದಲ್ಲಿ ಯಶಸ್ಸನ್ನು ಪಡೆದ ಹಾಗೆ, ಜೀವನದಲ್ಲಿ ನಾನು ಯಶಸ್ಸನ್ನು ಸಿದ್ಧಿಸಿಕೊಂಡ ಹಾಗೆ. ಗಮನಿಸಿ, ಯಾವಾಗ ನನ್ನ ಅಂತಃಕರಣ ಶಾಂತವಾಗಿರುತ್ತೋ ನಾನು ಜಗತ್ತನ್ನು ನೋಡುವ ರೀತಿ ಬೇರೆ. ಗಮನಿಸಿ, ಎಲ್ಲಿ ತನಕ ನಾವು ನಮ್ಮ ಮನೆಯಲ್ಲಿ ನಾವು ಒಬ್ಬನೇ ಇರ್ತೀವೋ ಬಹಳ ಆರಾಮಾಗಿರ್ತೀವಿ, ಬಹಳ ಖುಷಿಯಾಗಿರ್ತೀವಿ, ಬಹಳ ಸಂತೋಷವಾಗಿರ್ತೀವಿ. ಯಾರೋ ನಮ್ಮ ಮನೆಗೆ ಒಬ್ಬರು ಬಂದರೂ ಅನ್ಕಂಫರ್ಟಬಲ್. ಎಷ್ಟೇ ಹತ್ತಿರದವರು ಇರಲಿ, ಎಷ್ಟೇ ಆತ್ಮೀಯರಿರಲಿ, ಎಷ್ಟೇ ಹತ್ತಿರದ ಸಂಬಂಧಿಗಳಿರಲಿ, ಸರಿ ಹೋಗೋದಿಲ್ಲ. ಸರಿ, ಹೆಚ್ಚು ಕಡಿಮೆ ನಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿಯೋ, ತಂದೆ ತಾಯಿಯೋ, ನಮ್ಮ ಬಂಧುಗಳು ಏನು ನಮ್ಮ ಮನೆಯಲ್ಲಿ ಇದೆಯೋ ಅವ್ರ ಜೊತೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ನಾವು ನಮ್ಮ ಮನೆ ಇರ್ತೀವಿ. ಒಂದು ವೇಳೆ ನೀವು ನಿಮ್ಮ ಮನೆಯಿಂದ ಒಂದು ಹೆಜ್ಜೆ ಹೊರಗೆ ಬಂದರೂ ಎಲ್ಲೇ ಹೋಗಿ ನೀವು ಕಂಫರ್ಟಬಲ್ ಆಗಿ ಸಾಧ್ಯ ಇಲ್ಲ. ಯಾಕೆ ಹೇಳಿ, ಒಮ್ಮೆ ನಾನು ಹೊರಗೆ ಹೋಗ್ತೀನೋ ಹಾಗಾದರೆ ಹೊರಗಡೆಯ ಜನ, ಹೊರಗಡೆಯ ಜಗತ್ತು, ಹೊರಗಡೆಯ ಪ್ರಕೃತಿ ಜೊತೆಗೆ ನಾನು ಅಡ್ಜಸ್ಟ್ ಆಗ್ತಾ ಹೋಗ್ಬೇಕಾಗುತ್ತೆ.
ಅದ್ರ ಜೊತೆಗೆ ನಾನು ಇರಬೇಕಾಗಿ, ಒಂದು ವೇಳೆ ಅದ್ರ ಜೊತೆಗೆ ನಾನು ಸಹಕಾರದಿಂದ ಬಾಳಲಿಲ್ಲ, ಏನಾಗುತ್ತೆ? ಏನಾಗೋದಿಲ್ಲ. ಹೊರಗಡೆ ಜಗತ್ತಲ್ಲಿ ಏನು ಹೆಚ್ಚು ಕಡಿಮೆ ಆಗೋದಿಲ್ಲ. ಸಿರ್ಫ್ ಜಸ್ಟ್ ನಮ್ಮದು ಮೈಂಡ್ ಮಾತ್ರ ಕರಪ್ಟ್ ಆಗುತ್ತೆ, ನಮ್ಮ ತಲೆ ಹಾಳಾಗುತ್ತೆ, ನಾವೊಬ್ಬರು ಅಶಾಂತರಾಗುತ್ತೆ. ಹಾಗಾದ್ರೆ ಅಧ್ಯಾತ್ಮ ಅಂದ್ರೇನು? ಸಂದರ್ಭಗಳು ಏನೇ ಇರಲಿ, ಮನಸ್ಸಿನ ಪ್ರಶಾಂತತೆಯನ್ನು ನಾವು ಹಾಳು ಮಾಡಿಕೊಳ್ಬಾರದು. ಹೊರಗಡೆ ಜೀವನದಲ್ಲಿ ನಾನಾ ಥರದ ಘಟನೆಗಳು ಘಟಿಸ್ತವೆ. ಆ ಘಟನೆಗಳ ಮಧ್ಯೆ ನಾನು ನನ್ನ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳೋದನ್ನು ಕಲಿತೇನೋ, ಹಾಗಾದರೆ ನನ್ನ ಹೆಸರು ಆಧ್ಯಾತ್ಮಿಕ ವ್ಯಕ್ತಿ. ಹೇಗದು? ಈ ಹೊರಗಡೆ ಜಗತ್ತಲ್ಲಿ ಯಾರೋ ಬೈತಾರೆ, ಯಾರೋ ಹೊಗಳ್ತಾರೆ, ಯಾರೋ ತೆಗಳ್ತಾರೆ, ಯಾರೋ ಅಪಮಾನವನ್ನು ಮಾಡ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಒಂದೊಂದು ವಿಚಾರಗಳು ಕೂಡ ನಮ್ಮ ಮೇಲೆ ಎಷ್ಟೊಂದು ಪರಿಣಾಮವನ್ನು ಬೀರ್ತವೆ ಅಂತಂದರೆ, ಒಂದೊಂದು ವಾಕ್ಯಕ್ಕೂ ಒಂದೊಂದು ಶಬ್ದಕ್ಕೂ ನಾವು ಪ್ರತಿಕ್ರಿಯೆಯನ್ನು ಕೊಡ್ತಾ ಹೋಗ್ತೀವಿ. ಹೀಗಾಗಿ ನಮ್ಮದು ಮೂಡ್ ಭಾಳ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ಸಾಮಾನ್ಯವಾಗಿ ಯಾರೇ ಎದುರುಗಡೆಗೆ ಸಿಗಲಿ, ಸಾಮಾನ್ಯವಾದ ಒಂದು ಪ್ರಶ್ನೆಯನ್ನು ಕೇಳ್ತೀವಿ ನಾವು, ಹೇಗಿದ್ದೀರಿ? ನಿಜವಾಗ್ಲೂ ಕೇಳಬೇಕಾಗಿರೋದು ಪ್ರಶ್ನೆ ಏನೋ, ಹೀಗೆ ಹಾಕಿದ್ದೀರಿ ಅಂತ. ಪಾಪ ಅವ್ರಿಗೆ ಬೇಸರವಾಗುತ್ತೆ ಅಂತ ಹೇಳಿ ನಾವು ಕೇಳ್ತೀವಿ, ಹೇಗಿದ್ದೀರಿ? ಯಾಕೆ? ಹೇಗಿರಬೇಕಿತ್ತು ಅವರು ಹಾಗಿಲ್ಲ. ಲೋಕಾರೂಢಿಯಾಗಿ ಜನರು ಕೂಡ ಹೇಳ್ತಾರೆ, ಆರಾಮಿದ್ದೀವಿ. 5 ನಿಮಿಷಕ್ಕಿಂತ ಜಾಸ್ತಿ ನೀವು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಹೇಳಿಕ್ಕೆ ಶುರು ಮಾಡ್ತಾರೆ. ಅದರಿಂದಲೇ ನಮ್ಗೆ ಗೊತ್ತಾಗುತ್ತೆ ಇವ್ರು ಚೆನ್ನಾಗಿಲ್ಲ. ಇವ್ರು ಚೆನ್ನಾಗಿಲ್ಲ ಅಂದ್ರೆ ಅರ್ಥ ಏನು? ಇವರ ಮನಸ್ಸು ಸರಿ ಇಲ್ಲ. ಸಣ್ಣ ಸಣ್ಣ ಜೀವನದ ಸಣ್ಣ ಸಣ್ಣ ಘಟನೆಗಳಿಗೂ ನಾವು ನಮ್ಮ ಅಂತಃಕರಣವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಮನಸ್ಸಿನ ಪ್ರಶಾಂತತೆಯನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಒಂದು ಚೆನ್ನಾಗಿ ನಾವು ನೆನ್ಪಿಟ್ಕೊಳ್ಬೇಕು, ನಮ್ಮ ಮನಸ್ಸಿನ ಪ್ರಶಾಂತತೆಯೇ ನಮ್ಮ ಆಸ್ತಿ, ನಮ್ಮ ಸಂಪತ್ತು. ಗಮನಿಸಿ ನೀವು, ಹೊರಗಡೆ ಒಂದು ಪಾರ್ಕ್ ಇದೆ, ಅಲ್ಲಿ ಒಂದಿಷ್ಟು ಬೆಂಚ್ಗಳಿವೆ. ಏನೋ ವಾಯು ವಿಹಾರಕ್ಕೆ ಹೋಗಿದ್ದೀವಿ ನಾವು, ಸುಮ್ಮನೆ ಹೋಗಿ ಬೆಂಚ್ ಮೇಲೆ ಕೂತ್ಕೊಳ್ಳೋದಿಲ್ಲ. ಕ್ಲೀನಾಗಿದೆ ಬೆಂಚು, ಆದರೂ ಕೂತ್ಕೊಳ್ಳೋದಿಲ್ಲ. ಒಂದ್ಸರಿ ಹೀಗೆ ಬಿಟ್ಟು ನೋಡ್ತೀವಿ, ಎಷ್ಟು ಹೊಲಸಿದೆ. ಇಲ್ಲ, ನಮ್ಮ ಹತ್ರ ಏನೋ ಒಂದು ಕರ್ಚೀಫ್ ಏನೋ ಒಂದು ಇಟ್ಕೊಂಡಿರ್ತೀವಿ ನಾವು, ಅದನ್ನು ಶುದ್ಧ ಮಾಡಿ ಸ್ವಚ್ಛ ಮಾಡಿ ಆಮೇಲೆ ಅದ್ರ ಮೇಲೆ ಕೊಡ್ತೀವಿ. ಯಾಕೆ ಹೇಳಿ? ಯಾಕೆಂದರೆ ಈ ಬಟ್ಟೆಗೆ ಬೆಲೆ ಇದೆ. ಎಲ್ಲಂದ್ರೆ ಅಲ್ಲೇ ಕೂತ್ರೆ ಬಟ್ಟೆ ಹಾಳಾಗುತ್ತೆ, ಹೊಲಸಾಗುತ್ತೆ. ಹೌದಾ? ಸರಿ, ನಮ್ಮ ಹತ್ರ ಒಂದಿಷ್ಟು ಹಣ ಇದೆ, ಬೀದಿಯಲ್ಲಿ ಏನೇನೋ ಮಾಡ್ತಾ ಇರ್ತಾರೆ. ಅಯ್ಯೋ ಅವ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೋಗಿ ತಗೊಳ್ಳೋದಿಲ್ಲ ನಾವು ಎಲ್ಲ ವಸ್ತುಗಳನ್ನು. ಯಾಕೆ? ಹಣಕ್ಕೆ ಒಂದು ಬೆಲೆ ಇದೆ. ನನಗೆ ಅತ್ಯವಶ್ಯಕ ಯಾವುದಿದೆ ಅದನ್ನು ಮಾತ್ರ ನಾನು ಪರ್ಚೇಸ್ ಮಾಡ್ತೀನಿ. ಸಿಕ್ಕಿದ್ದನ್ನು, ವ್ಯರ್ಥವಾಗಿರೋದನ್ನೆಲ್ಲ ನಾನು ತಗೊಳ್ಳೋದಿಲ್ಲ. ಹೌದು? ಅದೇ ರೀತಿ ನಮ್ಮ ಮನಸ್ಸಿನ ಪ್ರಶಾಂತತೆಗೂ ಒಂದು ಬೆಲೆ ಇದೆ. ಗಮನಿಸಿದರೆ ನೀವು, ಒಂದು ಸರಿ ಜೀವನದಲ್ಲಿ ಎಂತೆಂಥ ಘಟನೆಗಳು ಘಟಿಸ್ತವೆ ಅಂದರೆ, ಒಂದೇ ದಿವಸ 4 ಫಂಕ್ಷನ್ ಇರುತ್ತೆ. 4 ಜನ ನಮ್ಗೆ ಆತ್ಮೀಯರೇ. ಅವ್ರು ಬಂದು ಹೇಳ್ತಾರೆ, ಒಬ್ಬರು ಹೇಳ್ತಾರೆ ನಮ್ಮ ಮನೆ ಗೃಹ ಪ್ರವೇಶ, ಇನ್ನೊಬ್ರು ಹೇಳ್ತಾರೆ ನಮ್ಮ ಮನೆಯಲ್ಲಿ ನಿಶ್ಚಿತಾರ್ಥ, ಮತ್ತೊಬ್ರು ಹೇಳ್ತಾರೆ ನಮ್ಮ ಮನೆಯಲ್ಲಿ ಮದುವೆ, ಮತ್ತೊಬ್ರು ಹೇಳ್ತಾರೆ ಮನೆಯಲ್ಲಿ ಮಗುವಿನ ನಾಮಕರಣ ಬರಲೇಬೇಕು ಅಂತ ಹೇಳಿ ಹೋಗ್ತಾರೆ. ಎಲ್ಲರೂ ಯಾರು ನಿರ್ಧಾರ ಮಾಡೋದು ಯಾರ ಮನೆಗೆ ಹೋಗೋದು, ಯಾರ ಮನೆಗೆ ಬೇಡ ಅಂತೇಳಿ? ನಾವು ನಿರ್ಧಾರ ಮಾಡಬೇಕು. ಮನೆಯಲ್ಲಿ ಗಂಡ ಹೇಳ್ತಾನೆ, ನೀನು ಹೆಂಡತಿಗೆ ನೀನು ಇವ್ರ ಮನೆಗೆ ಹೋಗು, ನಾನು ಇವ್ರ ಮನೆಗೆ ಹೋಗ್ತೇನೆ, ಸಾಯಂಕಾಲ ಇವ್ರ ಮನೆಗೆ ಹೋಗೋಣ, ಇಂಥವ್ರ ಮನೆಗೆ ಈಗ ಹೋಗೋಣ. ಸಾಧ್ಯ ಆದಷ್ಟು ಬ್ಯಾಲೆನ್ಸ್ ಮಾಡುವ ಪ್ರಕ್ರಿಯೆಯಲ್ಲಿ ನಾವು ತೊಡಗ್ತೀವಿ. ಕೆಲವು ಸರಿ ಏನು ಪ್ರಯತ್ನ ಮಾಡಿದ್ರು ಕೂಡ ಕೆಲವು ಮನೆಗಳಿಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಅಂತ ಸಂದರ್ಭದಲ್ಲಿ ಏನು ಮಾಡ್ತೀವಿ? ಬಿಟ್ಬಿಡ್ತೀವಿ, ನಾವು ಹೋಗೋದೇ ಇಲ್ಲ. ಅದರ ಅರ್ಥ ಏನು? ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು ಅನ್ನುವಂಥ ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವಿ. ವಾಸ್ತವಿಕಕ್ಕೆ ಬರೋಣ. ಯಾರೋ ಒಬ್ಬರು ಬರ್ತಾರೆ, ಒಂದು ಇನ್ವಿಟೇಷನ್ ಕೊಡ್ತಾರೆ. ಏನಂತ? ದಯವಿಟ್ಟು ಸ್ವಲ್ಪ ಕೋಪ ಮಾಡ್ಕೊತೀರ,
ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರೋ ಬರ್ತಾರೆ, ಸ್ವಲ್ಪ ನಗ್ತೀರಾ, ಒಂದು ಇನ್ವಿಟೇಷನ್ ಕೊಟ್ಟಿರ್ತಾರೆ. ಯಾರೋ ಬರ್ತಾರೆ ಬೈತಾರೆ, ಯಾರೋ ಬರ್ತಾರೆ ಅಪಮಾನವನ್ನು ಮಾಡ್ತಾರೆ, ಯಾರೋ ಬರ್ತಾರೆ ಒಂದಿಷ್ಟು ಆರೋಪಗಳನ್ನು ಹೊರಿಸ್ತಾರೆ, ಇನ್ಯಾರೋ ಬರ್ತಾರೆ ಇನ್ನೇನೇನೋ ಹೇಳೋಗ್ತಾರೆ. ಎಲ್ಲವನ್ನೂ ಅಂತಃಕರಣದ ಒಳಗಡೆಗೆ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಯಾವುದನ್ನು ತೆಗೆದುಕೊಳ್ಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಅದು ನಿಮಗೆ ಗೊತ್ತಿದೆಯೋ ಹಾಗಾದರೆ ಅದಕ್ಕೆ ಹೆಸರು ಅಧ್ಯಾತ್ಮ. ಆವಾಗ ನಿಮ್ಮನ್ನು ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂತ ಹೇಳಿ. ಒಂದು ವೇಳೆ ಯಾರು ಏನೇ ಇನ್ವಿಟೇಷನ್ ಕೊಟ್ಟರು ಕೂಡ ಎಲ್ಲವನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಸಮಸ್ಯೆ ಆಗೋದು ಇಲ್ಲಿ, ಹೊರಗಡೆ ಅಲ್ಲ. ಹೊರಗಡೆ ಈ ಜಗತ್ತು ಇವತ್ತು ನಿನ್ನೆ ಎಲ್ಲ ಅನಾದಿ ಕಾಲದಿಂದಲೂ ಹೀಗೆ ಇರೋದು. ಇಲ್ಲಿ ಹಾಳಾಗ್ತಾ ಇರೋದು ನಮ್ಮ ತಲೆ ಮಾತ್ರ, ನಮ್ಮ ಅಂತಃಕರಣ ಮಾತ್ರ. ಆದ್ದರಿಂದ ಒಂದು ವೇಳೆ ನಾನೊಬ್ಬ ಮನುಷ್ಯ ಹೌದು, ಅದರಲ್ಲೂ ಕೂಡ ನಾನೊಬ್ಬ ಆಧ್ಯಾತ್ಮಿಕ ಸಾಧಕ ಹೌದು, ಒಂದು ವೇಳೆ ಆರೋಗ್ಯದ ಕಡೆಗೆ ನಾನು ಒಂದಿಷ್ಟು ಗಮನವನ್ನು ಹರಿಸ್ತೀನೋ, ಹಾಗಾದರೆ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಸಂಕಲ್ಪವನ್ನು ಮಾಡಬೇಕು. ಏನಂತ? ಏನು ಬೇಕಾದ ಘಟಿಸಲಿ ಇವತ್ತಿನ ಜೀವನದಲ್ಲಿ ನಾನು ನನ್ನ ಮನಸ್ಸನ್ನು ಹಾಳು ಮಾಡ್ಕೊಳ್ಳೋದಿಲ್ಲ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯಾವ ವ್ಯಕ್ತಿಯ ಅಂತಃಕರಣ ಶಾಂತವಾಗಿದೆಯೋ ಆ ವ್ಯಕ್ತಿ ಮಾತ್ರ ಈ ಜಗತ್ತಿನಲ್ಲಿ ಏನಾದರೂ ಕೂಡ ಸಾಧಿಸ್ಲಿಕ್ಕೆ ಸಾಧ್ಯ. ನೀವೊಂದು ಪುಸ್ತಕವನ್ನು ಓದಬೇಕು, ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ಕ್ಲಾಸಲ್ಲಿ ನಡೀತಾಗಿರ್ತಕ್ಕಂತಹ ಪಾಠವನ್ನು ನೀವು ಕೇಳಬೇಕು, ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ಜೀವನದಲ್ಲಿ ನೀವೇನೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಹಾಗಾದರೆ ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಒಂದು ವೇಳೆ ನಿಮ್ಮ ಮನಸ್ಸು ಸರಿ ಇಲ್ಲ, ನೀವು ತೆಗೆದುಕೊಂಡಂತಹ ಎಲ್ಲ ನಿರ್ಧಾರಗಳು ವ್ಯರ್ಥವಾಗ್ತವೆ. ಅದಕ್ಕೆ ಬಲ್ಲವರು ಹೇಳ್ತಾರೆ, ಯಾವಾಗ ನಿಮ್ಗೆ ಕೋಪ ಬಂದಿದೆ, ಯಾವಾಗ ನೀವು ಬಹಳಷ್ಟು ಭಾವುಕರಾಗಿದ್ದೀರಿ, ಅಂತಹ ಸಮಯದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳಿ, ಗಮನಿಸಿ. ಪ್ರಶಾಂತವಾದಂತಹ ಕೊಳ ಎಲ್ಲೇ ಕಾಣಲಿ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೇ ಒಂದು ಆಸೆ ಆಗುತ್ತೆ. ಏನದು? ಒಂದು ಕಲ್ಲು ತಗೊಂಡು ಹಾಕೊಳ್ಳೋಣ. ಏನೋ ಖುಷಿ ನಮಗೆ, ಶಾಂತವಾಗಿರಬಾರ್ದು. ಹಾಗೆ ನೀವೇನಾದರೂ ಶಾಂತವಾಗಿದ್ದರೂ, ನೀವು ಜೀವನದ ಯಾವ ಸಮಸ್ಯೆ ಪೆಟ್ಟುಗಳಿಗೂ ಕೂಡ ನೀವು ಅಲುಗಾಡದೆ ನಿಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಕೊಂಡಿದ್ದೀರೋ, ಹಾಗಾದರೆ ಬಹಳಷ್ಟು ಜನಕ್ಕಲ್ಲ, ಅದನ್ನು ತಡ್ಕೊಳ್ಳುವ ಶಕ್ತಿ ನಮ್ಮಲ್ಲಿರಬೇಕು. ಏನು ಬೇಕಾದಾಗಲಿ ನಾನು ನನ್ನ ಮನಸ್ಸಿನ ಪ್ರಶಾಂತತೆಯನ್ನು ಹಾಳು ಮಾಡಿಕೊಳ್ಳುವುದಿಲ್ಲ ಅಂದಾಗ ಮಾತ್ರ ಜೀವನದಲ್ಲಿ ನಾವೇನಾದರೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ. ಇದೇ ದಾವಣಗೆರೆಯಲ್ಲಿ ಒಂದು 35 ವರ್ಷದ ಹಿಂದಿನ ಒಂದು ಘಟನೆ. ನಾನು ಇಲ್ಲೇ ಇದ್ದೆ ಅವಾಗ 7-8 ವರ್ಷಗಳ ಕಾಲ. ಇಲ್ಲೇ ಜಯದೇವ ಸರ್ಕಲಲ್ಲಿ ವೈಶ್ಯ ಹಾಸ್ಟೆಲ್ ಅಂತ ಹೇಳಿ ಒಂದು ಹಾಸ್ಟೆಲ್ ಇದೆ. ಆ ಹಾಸ್ಟೆಲಲ್ಲಿ ನಾನು ಉಳ್ಕೊಳ್ಳಿಕ್ಕೆ ಒಂದು ರೂಮ್ ಕೊಟ್ಟಿದ್ರು. ಅಲ್ಲಿ ಇದ್ಕೊಂಡು ನಾನು ಚಿನ್ಮಯ ಮಿಷನ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರು. ಹೀಗೆ ನಿಮ್ಮ ಹಾಗೆ ಅನೇಕ ವಿದ್ಯಾರ್ಥಿಗಳಿದ್ರು. ಪೂಜ್ಯ ಸ್ವಾಮಿ ಬ್ರಹ್ಮಾನಂದಜಿಯವರ ಪ್ರವಚನ ಗೀತಾ ಮಂದಿರದಲ್ಲಿ ಆಗ್ತಿತ್ತು. ಅಲ್ಲಿನ ಆರ್ಯವೈಶ್ಯ ಕಮಿಟಿಯವರು ಒಂದು ದಿವಸ ಪೂಜ್ಯ ಸ್ವಾಮೀಜಿನ ಹಾಸ್ಟೆಲಿಗೆ ಊಟ ಕರೀತಾರೆ. ಹೀಗೆ ಎಲ್ಲ ವಿದ್ಯಾರ್ಥಿಗಳು ಸೇರಿದ್ರು. 10 ನಿಮಿಷಗಳ ಕಾಲ ಸ್ವಾಮೀಜಿಯವರ ಜೊತೆಗೆ ಪ್ರಶ್ನೋತ್ತರ ಅಂದರು. ಕೂತ್ಕೊಂಡಾಗ ಸ್ವಾಮೀಜಿ ಹೇಳಿದರು, 3 ಪ್ರಶ್ನೆ, ಅದಕ್ಕಿಂತ ಹೆಚ್ಚಿಗೆ ಯಾರೂ ಕೇಳುವಾಗಿಲ್ಲ. ಸರಿ, ಮೊದಲನೇವನು ಏನೋ ಒಂದು ಪ್ರಶ್ನೆ ಕೇಳ್ದ, ಎರಡನೇವನು ಇನ್ನೊಂದೇನೋ ಪ್ರಶ್ನೆ ಕೇಳ್ದ, ಮೂರನೇವನು ನಿಂತು ಕೇಳ್ದ, ಸ್ವಾಮೀಜಿ ಅಧ್ಯಾತ್ಮ ವಿದ್ಯಾರ್ಥಿಗಳಿಗೆ ಬೇಕೆ? ಸಾಮಾನ್ಯವಾಗಿ ಈ ಭಗವದ್ಗೀತೆ, ಈ ಅಧ್ಯಾತ್ಮ ಎಲ್ಲ ಎಸ್ಪೆಷಲಿ ಯುವತಿಯರಿಗೆ ಹಾಗೆ ಬರೋದಿಲ್ಲ. ಅಂದರೆ ಇದೆಲ್ಲ ವಯಸ್ಸಾದವರಿಗೆ ಅಂತ ಹೇಳಿ ಇರುವುದು, ನಮ್ಗೆ ಏನಕ್ಕೆ ಏನು ಅಂತಕ್ಕಂಥ ಒಂದು ಭಾವನೆ ಇರುತ್ತೆ. ಪೂಜ್ಯ ಸ್ವಾಮೀಜಿ ಬಹಳ ಸುಂದರವಾದ ಉತ್ತರವನ್ನು ಕೊಟ್ಟರು. ಅಧ್ಯಾತ್ಮ ಮನುಷ್ಯರಿಗೆ ಬೇಕು, ವಿದ್ಯಾರ್ಥಿಗಳು ಮನುಷ್ಯರಾದರೆ ಹಾಗಾದರೆ ಅವ್ರಿಗೂ ಕೊಡಬೇಕು. ಆದ್ದರಿಂದ
ಯಾರೂ ತಪ್ಪು ತಿಳಿಯೋದು ಬೇಡ. ಅಧ್ಯಾತ್ಮ ಅಂತಂದರೆ ಎಲ್ಲ ಇರ್ತಕ್ಕಂತಹ ದೇವರ ಬಗ್ಗೆ, ಎಲ್ಲ ಇರ್ತಕ್ಕಂಥ ಶಿವನ ಬಗ್ಗೆ, ಎಲ್ಲ ಇರ್ತಕ್ಕಂಥ ವಿಷ್ಣುವಿನ ಬಗ್ಗೆ, ಅಥವಾ ಆಕಾಶದ ಆಚೆ ಇರ್ತಕ್ಕಂಥ ಯಾರೋ ದೇವತೆಗಳ ಬಗ್ಗೆ ಅವ್ರು ಹೆಂಗಾಗಿದೆ, ನಮ್ಗೇನು ಮಾಡ್ಲಿಕ್ಕೆ ಹೇಳಿ? ನಮ್ಮದೇ ಜೀವನ ನಮ್ಗೆ ಸಾಕಾಗಿದೆ. ಹಾಗಾದ್ರೆ ಏನು ಹೇಳಿ ಅಧ್ಯಾತ್ಮ ಅಂದರೆ? ಅಧ್ಯಾತ್ಮ ಅಂತಂದರೆ ಎಲ್ಲಿ ತನಕ ನಾವು ಜೀವಂತವಾಗಿರ್ತೀವಿ, ಎಲ್ಲಿ ತನಕ ನಾವು ಬದುಕಿರ್ತೀವಿ, ನೆಮ್ಮದಿಯಿಂದ, ಸಂತೋಷದಿಂದ, ಸಂಭ್ರಮದಿಂದ ಹೇಗೆ ಬದುಕುವುದು ಅಂತಕ್ಕಂಥ ನಿಯಮಗಳನ್ನು ಬೋಧಿಸ್ತಕ್ಕಂಥ ಶಾಸ್ತ್ರ, ಅದಕ್ಕೆ ಹೆಸರು ಅಧ್ಯಾತ್ಮ. ಆದ್ದರಿಂದ ನಮ್ಮ ಮನಸ್ಸು ಶಾಂತವಾಗಿದೆಯೋ, ನಮ್ಮ ಮನಸ್ಸು ಸ್ಥಿರವಾಗಿದೆಯೋ, ನಾವು ಆರೋಗ್ಯವಂತರಾಗಿರ್ತೀವಿ. ನಮ್ಮ ಮನಸ್ಸು ಸರಿ ಇಲ್ಲ, ನಮ್ಮ ಮನಸ್ಸೇ ಹೇಳ್ತಾ ಇದೆ, ಹಾಗಾದರೆ ನಿಮ್ಮ ಹತ್ರ ಬೇಕಾದಷ್ಟು ಆಸ್ತಿ ಇರಲಿ, ಬೇಕಾದಷ್ಟು ಸಂಪತ್ತಿರಲಿ, ಬೇಕಾದೇನು ಬೇಕಾದಿರಲಿ, ಎಲ್ಲವೂ ಕೂಡ ವ್ಯರ್ಥವಾಗುತ್ತೆ. ಅದರಿಂದ ಅಧ್ಯಾತ್ಮ ಮತ್ತು ಸ್ವಾಸ್ಥ್ಯ ಅಂತಕ್ಕಂತಹ ಈ ಎರಡು ಶಬ್ದಗಳೇನಿವೆ, ಮೇಲ್ನೋಟಕ್ಕೆ ಎರಡು ಬೇರೆ ಬೇರೆ ಶಬ್ದಗಳು ಅಂತ ಹೇಳಿ ನಮ್ಗೆ ಅನ್ನಿಸ್ತವೆ. ಆದರೆ ಸ್ವಲ್ಪ ಆಳಕ್ಕೆ ಇಳಿದು ನೋಡಿದ್ರೆ ಗೊತ್ತಾಗುತ್ತೆ, ಅವೆರಡೂ ಕೂಡ ಸಮಾನಾರ್ಥಕವಾಗಿರ್ತಕ್ಕಂಥ ಶಬ್ದಗಳು. ಒಂದು ವೇಳೆ ಸುಶ್ರುತನ ಅಥವಾ ಚರಕನ ಅಥವಾ ಮತ್ಯಾರೋ ಋಷಿಯ ನೀವು ಶಾಸ್ತ್ರ ಗ್ರಂಥಗಳ ಅಧ್ಯಯನ ಒಳಗಡೆ ಹೋದರೆ ಅಲ್ಲೊಂದು ಶಬ್ದದ ಪ್ರಯೋಗ ಬರುತ್ತೆ. ಏನದು? ಸಮತ್ವ. ಇಂದ್ರಿಯಗಳು, ಮನಸ್ಸು, ಶರೀರ ಇವುಗಳನ್ನು ಸಮವಾಗಿಟ್ಕೊಳ್ಳೋದನ್ನು ಮೊದಲು ನಾವು ಕಲಿಯೋದು. ಯಾಕೆ ಶಬ್ದಗಳ ಪ್ರಯೋಗ ಮಾಡಿದ್ದಾರೆ? ಯಾಕೆಂದರೆ ಜೀವನದಲ್ಲಿ ಯಾವಾಗಲೂ ಕೂಡ ನಾವು ಒಂದು ಅತಿಯಿಂದ ಇನ್ನೊಂದು ಅತಿಗೂ ಮಧ್ಯದಲ್ಲಿ ಇರಲಿಕ್ಕೆ ನಮಗೆ ಬರೋದಿಲ್ಲ. ಯಾವ ವ್ಯಕ್ತಿ ಮಧ್ಯದಲ್ಲಿ ಇರೋದನ್ನು ಕಲಿತಾನೋ ಹಾಗಾದರೆ ಅವನ ಆರೋಗ್ಯ ಸ್ಥಿರವಾಗಿರುತ್ತೆ. ಗಮನಿಸಿ, ನಾವು ವ್ಯವಹಾರದಲ್ಲಿ ಕಾಣ್ತೀವಿ, ಯಾವ ವ್ಯಕ್ತಿ ಏನೋ ಆಹಾರವನ್ನು ತಿಂದು ಅವನ ಹೊಟ್ಟೆ ಹಾಳಾದರೆ ಮತ್ತೇನಾದ್ರೂ ಅವನಿಗೆ ಬೋಂಡ ಬಜ್ಜಿ ಕೊಡ್ತೀವ? ಪಾಪ ಹೊಟ್ಟೆ ಪೂರ್ತಿ ಖಾಲಿಯಾಗಿ ಪೂರ್ತಿ ಹೊರಟೋಗ್ಲಿಲ್ಲ, ಸಿಕ್ಕಾಪಟ್ಟಿ ತಿಂದದ್ರಿಂದ ಆಗಿರೋದಿದು. ಈಗ ಪೂರ್ತಿ ಖಾಲಿ ಆದಮೇಲೆ ಸರಿ ಹೋಗುತ್ತೆ, ಆಮೇಲೆ ಮತ್ತೆ ಸ್ವಲ್ಪ ಕೊಡಲಿಕ್ಕೆ ಶುರು ಮಾಡ್ತೀವಿ. ಏನು? ಸಮತ್ವವನ್ನು ಸಿದ್ಧಿಸತಕ್ಕಂತಹ, ಸಮತ್ವವನ್ನು ಹೇಳ್ಕೊಡ್ತಕ್ಕಂಥ ವಿದ್ಯೆ, ಅದಕ್ಕೆ ಹೆಸರು ಆಯುರ್ವೇದ, ಅದಕ್ಕೆ ಹೆಸರು ಅಧ್ಯಾತ್ಮ. ಆದ್ದರಿಂದ ಜೀವನದ ಒಂದೊಂದು ಹಂತದಲ್ಲಿಯೂ ಕೂಡ ಒಂದು ವೇಳೆ ನಾವು ನಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳೋದನ್ನು ನಾನು ಕಲಿತೀನೋ, ನಮ್ಮ ಮನಸ್ಸಿನಲ್ಲಿ ಅದ್ಭುತವಾದಂಥ ಒಂದು ಶಕ್ತಿ ಇದೆ, ಬಹಳ ಅದ್ಭುತವಾದ ಒಂದು ಶಕ್ತಿ ಇದೆ. ನಾವು ನಮ್ಮ ಮನಸ್ಸನ್ನು ಇನ್ನೂ ನಾವು ಬಿಚ್ಚಿ ನೋಡಿಲ್ಲ, ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗಿಲ್ಲ. ಯಾವಾಗ ನಮ್ಮ ಮನಸ್ಸನ್ನು ನಾವು ಬಿಚ್ಚಿ ನೋಡಲಿಕ್ಕೆ ಶುರು ಮಾಡ್ತೀವೋ ಆವಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅದ್ಭುತವಾದಂಥ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ಹೊರಗೆ ತರಬೇಕಾದ್ರೆ ನಮ್ಮ ಒಳಗಡೆಗೆ ನಾವು ಇಳಿಬೇಕು. ನಮ್ಮ ಇಂದ್ರಿಯ, ನಮ್ಮ ಮನಸ್ಸು, ಬುದ್ಧಿಯನ್ನು ಶಾಂತವಾಗಿಟ್ಕೊಳ್ಳೋದನ್ನು ಮೊದಲು ನಾವು ಕಲಿಬೇಕು. ಎಷ್ಟು ಅದರಲ್ಲಿ ನಾವು ಸಿದ್ಧಿಯನ್ನು ಸಿದ್ಧಿಸಿಕೊಳ್ತೀವೋ ಅಷ್ಟು ಈ ಹೊರಗಡೆಯ ಜಗತ್ತಿನಲ್ಲಿ ನಾವು ಯಶಸ್ಸನ್ನು ಗಳಿಸ್ತೀವಿ. ಆದ್ದರಿಂದ ಅಧ್ಯಾತ್ಮ ಮತ್ತು ಸ್ವಾಸ್ಥ್ಯ ಅಂತಕ್ಕಂಥದ್ದು ಏನಿದೆ, ಮೇಲ್ನೋಟಕ್ಕೆ ಎರಡಾಗಿಕೊಂಡ್ರು ಎರಡಲ್ಲ, ಅದು ಎರಡು ಕೂಡ ಒಂದೇ. ಸ್ವಲ್ಪ ಆಳಕ್ಕೆ ಇಳಿದು ನೋಡಿದ್ರಿ. ಆದ್ದರಿಂದ ಸಾಧ್ಯವಾದಷ್ಟು ಮಾನಸಿಕ ಪ್ರಶಾಂತತೆಯನ್ನು ನಾವು ಕಾಪಾಡಿಕೊಂಡು ಜೀವನವನ್ನು ಆರಂಭ ಮಾಡೋಣ. ಅಂದಾಗ ಮಾತ್ರ ಜೀವನದಲ್ಲಿ ನಾವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ. ಹರಿ ಓಂ. ಆಧ್ಯಾತ್ಮ ಮತ್ತು ಸ್ವಾಸ್ಥ್ಯದ ಕುರಿತಾದ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಗೆ ಆಗಮಿಸಿದ್ದಾರೆ. ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಒಂದು ಗೌರವ ವಂದನೆ ಸಲ್ಲಿಸುವ ಸಲುವಾಗಿ ನಮ್ಮ